ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು NS ಫಾರ್ಮರ್ ಅಂದ್ಬಿಟ್ಟು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ದೊಡ್ಡೇರಿ ಮೋಹನ್ ಅಣ್ಣಂದು ಡಿ ವಿಧಾನ್ ಅಂತ ಎರಡನೇ ಸತಿ ಮಾಡ್ತಾ ಇರೋದು. ಅಣ್ಣ ನಮಸ್ತೆ. ತಮ್ಮ ಹೆಸರು? ಮೋಹನ್ ಅಂತ. ಅಣ್ಣ ಓರಿ ಬಿಡ್ಡಿದೇನು ಯಾವ್ದಣ್ಣ? ಸೋಮಣ್ಣ. ಅಣ್ಣ ನಿಮಗೆ ಯಾರಣ್ಣ ಓರಿ ಕೊಡಿಸಿತು? ಅಣ್ಣ ಏನಕ್ಕೆ ಇದೇ ಓರಿ ನೀವು ಸೆಲೆಕ್ಷನ್ ಮಾಡಿದ್ರೆ? ಹೌದಾ ಅಣ್ಣ, ನೀವು ಬೀಜೋರಿ ಸೆಲೆಕ್ಷನ್ ಮಾಡ್ಬೇಕಾರೆ ಯಾವ ರೀತಿ ಮಾಡ್ತೀರಾ? ಅಣ್ಣ ನೀವು ಇದು ಒಂದು ಹಸಿಗೆ ಏನು ಚಾರ್ಜ್ ಮಾಡಿದ್ದೀರಾ? 500 ರೂಪಾಯಿ. ಅಣ್ಣ ಇವಾಗ ಹಸಿನಲ್ಲಿ ಏನು ಫಾಲ್ಟ್ ಇರೋಲ್ಲ, ಓರಿನೂ ಏನು ಫಾಲ್ಟ್ ಇರೋಲ್ಲ, ಸುಳಿಕರ ಉಟ್ಬಿಡ್ತಾರೆ. ಅವ ಓರಿ ಬರ್ತಾರೆ ಏನಕ್ಕೆ? ಇವಾಗ ಮನುಷ್ಯರೇ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡ್ತೀವಿ, ಪ್ರಾಣಿಗೆ ಏನು ಸ್ಕ್ಯಾನಿಂಗ್ ಮಾಡ್ಸಲ್ಲ. ಹಾಂ ಅಣ್ಣ, ಇದು ಎಷ್ಟಾಗಿದೆ ಅಣ್ಣ ಓರಿ? 185. ಅಣ್ಣ ಓರಿ ಯಾರ್ಯಾರು ಬಂದರೆ ಕೊಡ್ತೀರಾ? ಕೊಡಲ್ಲ. ಮಾಗಡಿ ಆದ್ಮೇಲೆ ಅಣ್ಣ ನೀವು ಬೀಜ ಜೋರಿ ಸೆಲೆಕ್ಷನ್ ಮಾಡ್ಬೇಕಾರೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀರಾ? ಹೇಳಿ ಅಣ್ಣ, ಗೊತ್ತಾಗಬೇಕು ಜನಕ್ಕೆ. ಬೀಜ ಜೋರಿ ಇಷ್ಟೆಲ್ಲ ಖರ್ಚು ಮಾಡ್ತಾರಲ್ಲ ಅಂತ. ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಹಾಲು, ಮೊಟ್ಟೆ, ಕೊಬ್ಬರಿ, ಉಳ್ಳಿ. ಅಣ್ಣ ರವೆ ಬೂಸ, ಚಕ್ಕೆ ಬೂಸ ಓಕೆ, ಕಾಮನ್ ಆಗಿ ಅದು ಕೊಡ್ತೀರಾ. ಕೊಬ್ಬರಿ ಮತ್ತೆ ಇದು ಉಳ್ಳಿ ಕೊಡೋದ್ರಿಂದ ಏನು ಉಪಯೋಗ? ಫಿಟ್ಟು. ಅಣ್ಣ ಅಲ್ಲಾಗಕ್ಕಿಂತ ಮುಂಚೆನೆ ಬಿಟ್ಬಿಡ್ತಾರಲ್ಲ, ಏನು ಫಾಲ್ಟ್ ಏನು ಬರಲ್ವಾ? ಅಲ್ಲ ಇವಾಗ ಸುಮಾರು ಶರತ್ತಂಗೆ ಓರಿ ಕೊಡ್ತೀರಾ, ಅಲ್ಲಾಗಿರಲ್ಲ, ಬಿಟ್ಬಿಟ್ಟಿದ್ದೀರಾ. ನನ್ನ ಹತ್ರ ಬಂದು ನಿಂತೋಗಿರುತ್ತೆ. ಅದು ನಾವೇನಾರು ಏನಕ್ಕೆ ಈ ಓರಿ ನಿಂತೋಯ್ತಾರ ಅಂತ ಫೋನ್ ಮಾಡಿದ್ರೆ ಹಂಗಲ್ಲಣ್ಣ, ನಾವ್ ಹೇಳೋದು ಈಗ ಅದು ಕೆಪಾಸಿಟಿ ನೋಡಿ ದನ ಬಿಡಬೇಕು. ಈಗ ಕೆಪಾಸಿಟಿ ದನ ಬಿಡಕ್ಕೆ ಹೋಗ್ಬಾರ್ದು. ಹೌದೌದು ಅಣ್ಣ. ಇವಾಗ ಬೀಜದೋರಿ ಇನ್ನೊಂದು ಏನಪ್ಪ ಅಂದರೆ 2 4 ಹೊಸ ಇರುತ್ತಲ್ಲ, 6 4 ಓರಿ ಬಿಡಬೇಕು. ಅವಾಗ ಕರ ಓರಿನೂ ಬರ್ತಿರ್ತಾರೆ, ಹೊಸ ಇನ್ನೂ ಎಳೆಯೋದು. 6 4 ಹೊಸ ಇರ್ತಾವಲ್ಲ, 2 4 ಬಿಡಬೇಕು. ಅವಾಗ ತಳಿ ಹೆಂಗೆ ಬರುತ್ತೆ? ಚೆನ್ನಾಗಿ ಬರುತ್ತಾನೆ. ಅದೇ ಯಾಕಂದ್ರೆ ಓರಿನೂ ಬರ್ತಿರ್ತದೆ, ಆಮೇಲೆ ತಿರ್ಗಾ ಹಸನು ಎಳೆಯೋದು, ಇನ್ನೂ ಬೆಳವಣಿಗೆ ಸ್ಟೇಜು. ತಿರ್ಗಾ ಹೊಸ ಬಲ್ತಿರ್ತದೆ, ಓರಿ ಇನ್ನೂ ಎಳೆಯೋದು ನೋಡಿ. ಅವಾಗ ಕರನು ಉದ್ದಪ್ಪನ ಇನ್ನೂ ಜಾತಿ ಕೂಡ ಇನ್ನೂ ಸ್ಪೀಡಾಗಿ ಬರ್ತದೆ. ಅಣ್ಣ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ? ಅಣ್ಣ ಏನು ಎಲ್ಲ ಮಾಗಡಿ ಏನು ವಿಶೇಷತೆ ಮಾಗಡಿ ಇಲ್ವಾ? ಅದೊಂದು ಮಾಡ್ತೀರಾ? ಅಣ್ಣ ಇವಾಗ ಬರ್ತಾ ಎಂಥ ಓರಿ ಆದ್ರೂ ಎಲ್ಲ ಗಗನಕ್ಕೆ ಹೋಯ್ತವ್ರೆ, ಕೆಳಗೆ ಬರ್ತಿದೆ ಏನಕ್ಕೆ ರೇಟ್ಗಳು? ಒಂದು ಇವಾಗ ಯಾಕೆ ಅಂದ್ರೆ ಎಲ್ಲಾರು ಒಲವು ತೋರಿಸ್ತಾವ್ರೆ. ಹೌದು, ನಮ್ಮ ಯುವಕರೆಲ್ಲ ಇವತ್ತೇನು ಅಂದ್ರೆ ಎಂತದನ ಒಂದು ಅಲ್ಲಿ ಕಟ್ಟಣ ಅಂತ ಹೇಳ್ತಾವ್ರೆ. ಇವತ್ತು ಆ ವಿಷಯಕ್ಕೋಸ್ಕರ ಏನು ಅಂತ ಇವಾಗ ಎಂತ ಯುವಕರು ಒಂದೊಂದು ಕಟ್ಟಬೇಕು ಅಂತ ಎದಳ್ತಾವ್ರೆ. ಇವಾಗ ಎಂಥವ್ರು ಹೋಗ್ತಾವ್ರೆ ಅಂತ ಅಂದ್ರೆ ಅಲ್ಲಿ ಮುಂಚೆ ಇದ್ದಷ್ಟು ದನ ಇಲ್ಲ. ಇವಾಗ ಮುಂಚೆ ಇದ್ದಷ್ಟು ದನ ಅಂತ ಅಂದ್ರೆ ಇವಾಗ ಸಾಕೋರು ಎಷ್ಟು ಜನ ಇದ್ರು ಅಷ್ಟು ಮನೆ ತುಂಬಾ ದನ ಇರೋವು. ಇವಾಗ ಮನೆ ತುಂಬಾ ದನ ಇಲ್ಲ. ಎಲ್ಲೋ ಒಂದು ದನ ಅವೆ ಅಂದ್ರೆ ಇವತ್ತು ಎಲ್ಲ ಕೆಲವೊಬ್ರು ವ್ಯಕ್ತಿಗಳಿಂದ ಇವತ್ತೆಲ್ಲ ಬುದ್ಧಿ ಕಲ್ತ್ಕೊಂಡವ್ರೆ. ಇವತ್ತೆಲ್ಲ ಕಟ್ಟಬೇಕು, ನಾವು ಎಂತ ದನ ಅಲ್ಲಿ ಒಂದು ಕಟ್ಟಬೇಕು ಅಂತ ಅಂತವ್ರೆ. ಇವಾಗ ಅಷ್ಟು ಯುವಕರು ಪ್ರೇರೇಪಣೆ ತಗೊಂಡು ಮಾಡ್ತಾವ್ರೆ ಅಂತಂದ್ರೆ ದನ ಇಲ್ಲ. ಅಷ್ಟು ದನ ಇಲ್ದಿರೋ ಕಾರಣ ಇರೋಕೆ ಬೆಲೆ ಜಾಸ್ತಿ. ಯಾಕೆ ಅಂತ ಅಂದ್ರೆ ಇವಾಗ ಅಲ್ಲಿ ಒಂದು ದನ ಐತೆ ಅಂತ ಅಂದ್ರೆ ಎಂಥವ್ರು ಇವಾಗ ಈಗ ಅದ್ರಲ್ಲಿ ಅನುಭವ ಇರೋರು ಅಂತವ್ರು ಓದ್ತಾವ್ರೆ, ಅನುಭವ ಇಲ್ದಿರೋ ಅಂತವ್ರು ಓದ್ತಾವ್ರೆ. ಅದಕ್ಕಾಗಿ ಏನು ಅಂತಂದ್ರೆ ಇವಾಗ ಅನುಭವ ಇರೋಂಥವ್ರು ಹೋಗಿ ಅವ್ರು ಗೀಟ್ ಕೇಳ್ಬಿಡ್ತಾರೆ. ಇವಾಗ ಅನುಭವ ಇಲ್ಲ ಅಂತವ್ರು ಹೇಳಿ ಹೋಗಿ ಅದು 10,000 ಹೆಚ್ಚಾಗ್ಲಿ ನಮಗ್ ಬೇಕು ಸಾಕ್ಬೇಕು ಅಂತ ಹೋಗಿ ಸಾಕ್ತಾವ್ರೆ. ಆ ಕಾರಣದಿಂದ ಇವಾಗ ದನ ಇಲ್ದಿದ ಕಾರಣ ಇದೇ ವಿಚಾರ ನೀವ್ ಹೇಳಿದ ವಿಚಾರ ತಗೊಬೇಕು ಅಂದರೆ ದನ ಜಾಸ್ತಿ ಆಗ್ಬಿಟ್ರೆ ಈ ರೇಟ್ ಕಮ್ಮಿ ಆಗಲ್ಲ. ಈ ರೇಟು ಇಷ್ಟು ಗಗನ್ ರೇಟ್ ಐತಲ್ಲ, ಇದು ಇಳ್ದೋಗ್ಬಿಡ್ತದೆ. ದನ ಇಲ್ದಿದ ಕಾರಣ ಇಷ್ಟು ರೇಟ್ ಆಗಿದೆ ಇವತ್ತು. ಯಾವ್ದ್ರಿಂದ ಯಾರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ಇಲ್ಲ ಯಾರ್ದು ಜಾಸ್ತಿ ಅಂತಾನು ಹೇಳಕ್ಕಾಗಲ್ಲ. ಬೇಕಾದವ್ ನಾನು ಬೇಕು ಅಂತಂದ್ರೆ ಆ ಪದಾರ್ಥ ಬೇಕೇ ಬೇಕು ಅಂತ ಅಂದ್ರೆ 10,000 ಅಲ್ದಿರ 50,000 ಜಾಸ್ತಿ ಆಗ್ಲಿ ತಾಂಡೆ ತಾಂತೀವಿ. ಇವಾಗ ಕೆಲವ್ರಿಗೆ ಬಂಡವಾಳ ಇಲ್ಲ ಅಂತ ಅಂದ್ರೆ ಇವಾಗ ಅವ್ರು ಏನು ಮಾಡಕ್ಕಾಗಲ್ಲ, ತಾಂಡೆ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಇವಾಗ ಜಾತ್ರೆಗೆ ಅಂದ್ರೆ ಇವಾಗ ಜಾತ್ರೆಗೆ ಅಂತ ಹೋಗ್ತಾರೆ. ಜಾತ್ರೆಗೆ ಅಂತ ಹೋದಾಗ ಯಾರೋ ಒಬ್ಬರ ವ್ಯಕ್ತಿ ಒಂದು ಸಣ್ಣ ರೈತ ಆಗಿರ್ಬೋದು, ಒಂದು 50,000ದಲ್ಲಿ ಒಂದು ಕರ ತಾಂಬೇಕು ಅಂತ ಹೋಗಿರ್ತಾನೆ.
ಇವಾಗ ಎಲ್ಲ ತಗೊಂಡು 1 ಲಕ್ಷ ಮಾಡ್ಬಿಟ್ಟಿರ್ತಾರ ಅದನ್ನ. ಈಗ ತಾಣಕ್ಕಾಗಲ್ಲ. ಇವಾಗ ಅವನು ತಾಣದೇ ಇಲ್ಲ, ಅವ್ನು ದೊಡ್ಡ ವ್ಯಕ್ತಿನೇ ತಾಂಬೇಕು ಅದನ್ನ. ಹಾಗಾಗಿ ಇವಾಗ ಎಲ್ಲರೂ ತಾಂಬೇಕು ಅನ್ನೋದ್ರಿಂದ ಎಲ್ಲರೂ ಮೇನು ದನ ಜಾಸ್ತಿ ಆಗ್ಬೇಕು. ದನ ಜಾಸ್ತಿ ಆಗ್ಬೇಕು ಅಂದ್ರೆ ಮೇನು ಎಲ್ಲಾರು ಓರಿ ಕಟ್ಟಿ ಒಂದ್ ಜೊತೆ ಓರಿ ಕಟ್ಟಿ ಅಂತಾರೆ, ಅದು ತಪ್ಪು. ಒಂದ್ ಜೊತೆ ಓರಿ ಕಟ್ತಾರೋ ಇಲ್ವೋ, ಇಂತ ಇವಾಗ ಓರಿ ಮಡಗಿರೋ ಬೆಳಿಬೇಕು ಅಂದ್ರೆ ಒಂದೊಂದ್ ದನ ಮನೇಲಿ ಒಂದೊಂದ್ ದನ ಕಟ್ಟಿ ನಾಟಿ ಹಸೆ ಇರ್ಬೇಕು, ಮನೆ ಮುಂದೆ ನಾಟಿ ಹಸೆ ಇರ್ಲೇಬೇಕು. ಇವಾಗ ಒಂದ್ ನಾಟಿ ಹಸೆ ಕಟ್ಟಿಬಿಟ್ರೆ ಎಂತವ್ರಿಗೂ ಯಾವುದೇ ವಿಷಯದಲ್ಲೂ ಏನೇ ಒಂದು ಕಷ್ಟ ನಷ್ಟ ಏನೂ ಬರಲ್ಲ. ಒಂದ್ ದನ ಇವಾಗ ಒಂದ್ ದನ ಮನೆಗೆ ತಗೊಂಬಂದ್ರ ಅಂತ ಹೇಳಿ ಇವಾಗ ಅದರಿಂದ ಯಾವುದೇ ತರದಲ್ಲಿ ನಷ್ಟ ಆಗಲ್ಲ. ಒಂದಾಗಿರ್ಬೋದು ಹಾಲನ್ನು ಮನೇಲಿ ಕುಡಿದು ಅದು ಯಾವುದೇ ಆಗ್ಲಿ ಒಂದು ಮನೇಲಿ ಕುಡಿಬಹುದು ಹಾಲು ಎಲ್ಲ ಜನನು. ಇವತ್ತು ಸೀಮೆಸ ಆಗಿರ್ಬೋದು, ಸೀಮೆಸಿನಲ್ಲಿ ಇವತ್ತು ನಾವು ಸೀಮೆಸ ಕಟ್ಟಿಲ್ಲ ಅಂತಲ್ಲ, ಇವಾಗ ಸೀಮೆಸ ಕಟ್ಟಿರೋರ್ಗೆ ಏನ್ ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಹಾಲು ಬರ್ಬೋದು, ಇವತ್ತು ಹಾಲು ಬರ್ಬೋದು, ಹಾಲಲ್ಲಿ ದುಡ್ಡು ತಗೊಬೋದು, ಇಲ್ಲ ಅಕೌಂಟಿಗೆ ದುಡ್ಡು ಬರ್ಬೋದು, ಸಾವಿರಾರು ಗಟ್ಟಲೆ ದುಡ್ಡು ಬರ್ಬೋದು. ಆದ್ರೆ ಅದು ಒಂದು ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯ್ತು, ಒಂದು ಭಾವ ಆಯ್ತು, ಒಂದು ಹುಷಾರಿಲ್ದಂಗೆ ಆಯ್ತು, ಒಂದು ಸಾವಿರಾರು ಗಟ್ಟಲೆ ಕಟ್ಟಬೇಕು. ಬಂದಿದ್ದ ದುಡ್ಡು ಎಲ್ಲೂ ಹೋಗಲ್ಲ, ಅಲ್ಲೇ ಡಾಕ್ಟರ್ಗೆ ಹೊರಟೋಗ್ತದೆ. ಇವತ್ತು ಡಾಕ್ಟರ್ಗಳು ಒಳ್ಳೆ ಡಾಕ್ಟರ್ಗಳು ಇಲ್ಲ, ಟೈಮ್ ಸರಿಯಾಗಿ ಡಾಕ್ಟರ್ ಬರ್ಬೇಕು ಅಂದ್ರೆ ಅವ್ರು ಕೇಳ್ದಷ್ಟು ಕೊಡ್ಬೇಕಾಗ್ತದೆ. ಇದಕ್ಕಾಗಿ ಡಾಕ್ಟರ್ಗಳು ಕೂಡ ದುಡ್ಡು ಅಲ್ಲೇ ಹೋಗ್ತದೆ. ಅದ್ರ ಬದಲು ನಾವ್ ಹೇಳೋದೇನು, ಒಂದು ಉದ್ಯೋಗಕ್ಕೆ ಅಂತ ಒಂದು ದನ ಕಟ್ಕೊಳ್ಳಿ, ಒಂದು ಸೀಮೆ ಹಸು ಕಟ್ಕೊಳ್ಳಿ, ಅದ್ರ ಜೊತೆ ಒಂದು ಹಳ್ಳಿ ಕಾರ್ ಬೆಳೆಸಬೇಕು ಅಂತ ಒಂದು ಹಸು ಕಟ್ಕೊಳ್ಳಿ. ಹಸು ಕಟ್ಕೊಳ್ಳೋದ್ರಿಂದ ಒಂದು ಓರಿ ಕಟ್ಟಿರೋರ್ಗು ಒಂದು ಪ್ರೇರೇಪಣೆ ಆಗುತ್ತೆ. ಅವರು ಒಂದಲ್ದಿರಿ 2 ಓರಿ ಕಟ್ತಾರೆ. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಹಸ ಕಮ್ಮಿ ಮಾಡ್ಬಿಟ್ಟವ್ರೆ. ನಾವು ಎಲ್ಲ ಓರಿ ಕಟ್ಟಬೇಕು, ಕೂಟ್ತೋರಿ ಕಟ್ಟಬೇಕು ಅಂತಾರೆ. ಕೂಟ್ತೋರಿ ಕಟ್ಟಿ, ನಿಮ್ಮ ಕೈಲಿ ಬಲ ಇದ್ರೆ ಕೂಟ್ತೋರಿ ಒಂದ್ ಜೊತೆ ಕಟ್ಟಿ ಒಂದು ಹಸ ಕಟ್ಟಿ. ಯಾಕೆ ಅಂದ್ರೆ ಇವತ್ತು ಒಂದು ಹಸ ಕಟ್ಟೋದ್ರಿಂದ ಎಷ್ಟು ಲಾಭ ಇದೆ ಅಂದ್ರೆ, ಒಂದು ಹಾಲಲ್ಲಿ ಇರ್ಬೋದು, ನಮಗ್ ತಿಳಿದ ಮಟ್ಟಿಗೆ, ನಾವೇನು ಯಾರಿಗಿನ್ನ ದೊಡ್ಡವರೇನಲ್ಲ, ಇವಾಗ ನಮಗೆ ತಿಳಿದ ಮಟ್ಟಿಗೆ ಒಂದು ಹಾಲಿಂದ ಏನಾಗುತ್ತೆ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ಮಜ್ಜಿಗೆ ಆಗುತ್ತೆ, ತುಪ್ಪ ಆಗುತ್ತೆ. ಇವತ್ತು ಅಷ್ಟರಿಂದ 1 ಲೀಟ್ರಲ್ಲಿ ನೀವು ಸೀಮೆಸಿಂದ 10 ಲೀಟ್ರ್ ಹಾಕೋಬೋದು, ನಾಟಿ ಹಸಿಂದ 1 ಲೀಟ್ರ್ ಹಾಕ್ಬೋದು. ಇವತ್ತು ಅಷ್ಟೆಲ್ಲ ಮಾಡಿದ್ಮೇಲೆ ಅದರಿಂದ ತಿರ್ಗಾ ಸಗಣಿ ಬರುತ್ತೆ. ಒಂದು ಸಗಣಿ ಬಂದರೆ ಒಂದು ಟ್ರ್ಯಾಕ್ಟ್ರ್ ಒಂದು ಲೋಡು ಒಂದು ತಿಂಗಳಿಗಾದರೆ 4,000 ರಿಂದ 5,000 ರೂಪಾಯಿ. ಇದೆಲ್ಲ ಬಿಟ್ಬಿಡಿ, ಎಕ್ಸ್ಟೆಂಡ್ ಹೇಳ್ತಾ ಇರೋದು. ಇವತ್ತು ಎಂಥದ್ದು ಸಣ್ಣ ಪುಟ್ಟ ರೈತರು ಇವಾಗ ಜಮೀನು ಇರೋಂಥವ್ರು ಮಾಡಿದ್ರೆ ಒಂದು ಹೊಲ ಉಳಕ್ಕಾಗಿರ್ಬೋದು, ಏನಕ್ಕೆ ಆಗಿರ್ಬೋದು, ಇವಾಗ ದನ ಬೇಕು. ಈಗ ಬೀದ್ದೋರಿ ಇಲ್ಲ, ಓರಿಗಳು ಕಟ್ಕೊಂಬಿಟ್ರೆ, ಒಳ್ಳೆ ಶೋಕಿ ಓರಿ ಕಟ್ಕೊಂಬಿಟ್ರೆ ಯಾರು ಇವತ್ತು ಉಳುಮೆ ಮಾಡೋರು ಅಂತಾರೆ ಯಾರೂ ಇಲ್ಲ. ಅದಕ್ಕೆ ಯಾರು ದೊಡ್ಡದು ಕೈ ಹಾಕ್ಬೇಡಿ. ಮೊದಲು ಸಾಕೋಂಥವ್ರು ಯುವಕರು ನಾನು ಹೇಳೋದಿಷ್ಟೇ, ಒಂದು ಹಸ ಸಾಕು. ಆಮೇಲೆ ಹಸ ಸಾಕೋದ್ರೆ ಎಂಥದ್ದು ಅಂತ ಹೇಳ್ತೀನಿ. ಮೇಯ್ನು ಹಸ ಸಾಕೋದು ಎಂಥದ್ದು ಅಂದರೆ, ಎಂಥ ಓರಿ ಕೊಟ್ಟರು ಕರ ಹಾಕ್ಬೇಕು ಅಂತ ಹಸ ಸೆಲೆಕ್ಟ್ ಮಾಡಿ. ಒಳ್ಳೆ ಹಸ ಸೆಲೆಕ್ಟ್ ಮಾಡಿ. ಮೊದಲು ನೀವು ಎಂಥ ಊರಿಗೆ ಕೊಟ್ಟರು ಕರ ಹಾಕ್ಬೇಕು ಅಂತ ಹಸ ಸೆಲೆಕ್ಟ್ ಮಾಡ್ಬೇಕು. ಮೊದಲು ಮೇಯ್ನು ಹಸ ನೀವು ಏನೇ ಆಗಲಿ ಏನೇ ಬಿಡಲಿ ಜಾತಿ ನೀತಿ ಆಗಿರೋಂಥ ಹಸ ತಾಳಿ. ಹಸ ಇವತ್ತು 10,000 ಕಮ್ಮಿ ಆಗ್ಬೋದು, ಇಲ್ಲ ನಾಳೆಗೆ 10,000 ಜಾಸ್ತಿ ಆಗ್ಬೋದು. ಅದು ಒಂದಲ್ಲ ಒಂದು ದಿವಸ ನಿಮಗೆ ಮೋಸ ಮಾಡೋದೇ ಇಲ್ಲ. ಒಂದು ಕರ ಕೊಡ್ತು ಅಂದರೆ ನಿಮ್ಮ ಹಸಿನ ಬೆಲೆ, ಅದ್ರ ಜೊತೆಗೆ ನಿಮಗೆ ಲಾಭ, ಅದ್ರ ಜೊತೆ ಸಗಣಿ ಲಾಭ, ಅದ್ರ ಜೊತೆ ಇವತ್ತು ಜೀವಾಮೃತ ಅಂತ ಮಾಡ್ತಾ ಇದ್ದಾರೆ ಸಗಣಿ ಗಂಜದಲ್ಲಿ. ಇವತ್ತು ಗಂಜದಲ್ಲಿ ಲೀಟ್ರಿಗೆ ಇಷ್ಟು ಅಂತ ಕೊಡ್ತಾ ಇದ್ದಾರೆ. ಅದರಲ್ಲೂ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ತಿಳಿದಿರೋರು ಕೊಡಿ. ಇಲ್ಲ ಅಂತಂದರೆ ನೀವೇ ಮಾಡಿ, ನಿಮ್ಮ ತೋಟಗಳಿಗೆ ಯೂಸ್ ಮಾಡಿ. ಇಂಥದ್ರಲ್ಲಿ ಬೇಜಾನೆಲ್ಲ ಮುಂದುವರೆದಿದೆ. ಇವು ರೈತರು ಬುದ್ಧಿವಂತರಾಗಿದ್ದೀರಾ, ನಮ್ಮಂಥವ್ರು ಹೇಳ್ತಾ ಇರೋದು. ನಾವು ಅಲ್ಪ ಸ್ವಲ್ಪ ತಿಳಿದಿರೋದ್ರಿಂದ ಎಲ್ಲ ನಮ್ಮಂಥ ಯುವತ ರೈತರು ಏನು ಮಾಡಿದ್ರು, ಎಲ್ಲ ಸ್ವಲ್ಪ ಜ್ಞಾನ ಇಟ್ಕೊಂಡು ಎಲ್ಲ ಅದರಲ್ಲಿ ಬರೋಂಥ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. 1 ವರ್ಷಕ್ಕೆ 1 ಕರ ಆಗ್ತು ಅಂತಂದರೆ, 1 ವರ್ಷಕ್ಕೆ 1 ಕರ ಆಗ್ತು ಅಂದರೆ, ಒಂದು ಹೆಣ್ಗರ ಆಗಿದ್ರೆ 50,000, ಇವತ್ತು ಒಂದು ಓರ್ಗರ ಆಗಿದ್ರೆ 1 ಲಕ್ಷ. ನಾನು ಹೇಳ್ತಾ ಇರೋದು ಸುಮಾರು ಹುಟ್ಟಿದ್ರೆ ಇವತ್ತು ಲಕ್ಷಾಂತರ ರೂಪಾಯಿ, 2 ಲಕ್ಷ 3 ಲಕ್ಷ ಒಂದೊಂದು ಕರ ಹೋಗ್ತಾವೆ ಒಂದು ವರ್ಷದಲ್ಲಿ. 1 ವರ್ಷದ ಕರ ಅಂತ ಒಳ್ಳೆ ಕರ ಬೇಡ ಅಂದರು ಮಿನಿಮಮ್ಮು 50,000 ಒಂದು ಹೆಣ್ಗರ. ಇವತ್ತು ಆ ಕಾಲಕ್ಕೆ ಬಂದಿದೆ ಇವತ್ತು ಹಳ್ಳಿ ಕಾರು. ಇದೇ ಇನ್ನೂ 1 ವರ್ಷ 2 ವರ್ಷ ಆದರೆ ಮುಂದೆ ಒಳ್ಳೆ ಹಸು ಮಡಗಿರೋರಿಗೆ ಮುಂದೆ ಒಳ್ಳೆ ಲಾಭ ಇದೆ. ಇದಂತೂ 100% ಕರೆಕ್ಟು. ಇವತ್ತು ಓರಿ ಮಡಗಿರೋರ್ಗೆ ಲಾಭ ಇದೆಯೋ ಇಲ್ವೋ, ಒಳ್ಳೆ ಹಸುಗಳು ಮಡಗಿರೋರಿಗೆ ಇನ್ನು 1 ವರ್ಷ ಇಲ್ಲ 2 ವರ್ಷ ಒಳ್ಳೆ ಲಾಭ ಇದೆ. 1 to ಡಬಲ್ ಆಗೇ ಆಗುತ್ತೆ. ಇವಾಗ ಯಾರನ್ನ 2 ಹಸುಗಳು ಮಡಗಿರೋರಾದ್ರೆ ಒಂದು ಕರ ಆಗ್ತು ಅಂದ್ರೆ 1-1.5 ಲಕ್ಷ ಅಂತ ಅಂದ್ರೆ ಇವತ್ತಿನ ಬೆಲೆ ಹಂಗಾಗಿದೆ. ಇವಾಗ ದೊಡ್ಡವ್ರು ಯಾರು ಓರಿಗಳು ಸಾಕ್ತಾರೋ ಹಸುಗಳು ಸಾಕ್ತಾ ಇಲ್ಲ. ಅವ್ರಿಗೆ ಏನ್ ಬೇಕಾಗಿರೋದು ಜೆಂಟ್ಸು ಲೇಡೀಸ್ ಬೇಡ. ಹೌದು, ಇವಾಗ ಯಾವ್ದನ ಬೇಕಾಗಿರೋದೇನು, ಒಂದು ಓರ್ಗರ ಬೇಕು ಅಂದ್ರೆ ಅವರು ಓರಿ ಸಾಕೋರು ಯಾವತ್ತೂ ಹಸುಗಳು ಸಾಕಿರಲ್ಲ, ದೊಡ್ಡ ಓರಿಗಳು ಸಾಕಿ ಸ್ವಲ್ಪ ದಿನ ಹೋದ್ರೆ ಜೆಂಟ್ಸ್ ಲೇಡೀಸ್ ತಗೊಂಡ್ಬಿಡ್ತಾರೆ. ತಾಣ್ಲೇಬೇಕು ಅಂತ ಕೂಟದ ಬೀದ್ದೋರಿ
ಪೂಟ್ದೋರಿ ಬೇಕು ಅಂತಂದರೆ ಒಂದು ಕರ ಬೇಕು. ಒಂದು ಕರ 1.5 ಲಕ್ಷ ಅಂತ ಅಂದ್ರೂ 2 ಹಸ ಮಾಡಿದವರು ಮಿನಿಮಮ್ 3 ಲಕ್ಷ. ಬೇಡ ಬಿಡ್ರಿ, ಇನ್ನೂ 1 ಲಕ್ಷ ಕಮ್ಮಿ ಆಗಲಿ, 2 ಲಕ್ಷ ಆಗಲಿ, ಒಂದು ವರ್ಷಕ್ಕೆ 2 ಲಕ್ಷ ಇದರಿಂದನೇ ಆದಾಯ. ಇದ್ರ ಮುಂದೆ ಇವತ್ತು ಹೇಳ್ತೀನಿ, ಆದರೆ ನಿಗಾ ಇರಬೇಕೇ ಹೊರ್ತು ದಿನಪೂರ್ತಿ ಇದ್ರ ಮುಂದೆ ನೀರೋ ಅವಶ್ಯಕತೆ ಇಲ್ಲ. ಒಂದು ಹಸ ಸಾಕಿದ್ರೆ ಏನಿಲ್ಲ ಅಂತಂದ್ರೂ ಒಂದು 7ರಿಂದ 8 ಅವರ್ ಅದ್ರ ಮುಂದೆ ನಿಗಾ ಇದ್ರೆ ಸಾಕು. ಆದರೆ ಎಂಥವ್ರನಲ್ಲಿ ಒಂದು ನಿಗಾ ಇರಬೇಕು. ಎಂಥವ್ರಾಗಲಿ ಇವಾಗ ಹಸ ಸಾಕಿದವರು ಯಾವತ್ತೂ ಕೆಡಲ್ಲ. ಆಮೇಲೆ ಈ ಬಸವಣ್ಣನ ಸಾಕಿದವರು ಯಾವತ್ತೂ ಬೀಳಲ್ಲ. ಒಂದಲ್ಲ ಒಂದಿನ ಅವ್ರ ಹೆಸರು ಮಾಡೇ ಮಾಡ್ತಾರೆ, ಇಲ್ಲ ಅದರಿಂದ ಲಾಭ ಕೊಡ್ತಾರೆ. ಲಾಭಗೊಂಡಿಡ್ಲೇ ಹೊರತು ಲಾಭ ತಗೊಂಡೇ ಇದ್ರು ಹೋಗ್ಲಿ, ಅವರಂತೂ ಮಣ್ಣಾಗಲ್ಲ. ಆಮೇಲೆ ಇನ್ನೊಂದು ಅಣ್ಣ, ಇವಾಗ ನೀವು ಹೇಳಿದ್ರು ಬಸವಣ್ಣ ಇದು ಮಾಡೋಣ ಅಂತ. ಯಾವತ್ತೂ ಬಸವಣ್ಣ ಹೇಳಲ್ವಂತೆ ನಾನು ನಂಬಿ ಜೀವನ ಮಾಡುವಂತ. ನಂಬಿ ಜೀವನ ಮಾಡಿದ್ರೆ ಬಸವಣ್ಣ ಎಲ್ಲೋ ಗಗನಕ್ಕೆ ತಗೊಂಡು ನಿಲ್ಲಿಸ್ತಾನೆ. ಹೌದು ಅಣ್ಣ, ನೀವು ಎಲ್ಲೋ ಮೇಲೆ ಯಾವ್ದಾನ ಹುದ್ದೆಲಿರ್ರಿ, ಏನಾದರೂ ಮಾಡಿ. ನಾವು ಇವತ್ತು ಯಾವ್ದಾನ ಒಂದು ಹುದ್ದೆಗೆ ಕಾಯ್ತಾ ಇರೋದು. ಯಾವ್ದಾನ ಹುದ್ದೆಲಿರ್ಲಿ, ಏನಾದರೂ ಹುದ್ದೆಲಿರ್ಲಿ, ಒಂದು ಬಸವಣ್ಣ ಒಂದು ಹಸ ಸಾಕು, ಒಂದು ನಾಟಿ ಹಸ ಸಾಕ್ರಿ. ಇವತ್ತು ಬೀದೋರಿ ಸಾಕೋದೇನು ಸುಮ್ಮನೆ ಅಲ್ಲ ಅಣ್ಣ. ಅದಕ್ಕೆ ಯಾರನ್ನ ಒಂದು ವ್ಯಕ್ತಿ ಮುಂದೆ ಇರಲೇಬೇಕು ಎನಿ ಟೈಮ್. ಇವತ್ತು ಹೇಳ್ತಾರೆ ನಾನು ಸಾಕ್ಬಿಡ್ತೀನಿ ಅಂತ. ಅವೆಲ್ಲ ಯಾರು ಬೇಕಾದ್ರೆ ಅವರೇ ಸಾಕೋಕ್ಕಾಗಲ್ಲ. ಅವೆಲ್ಲ ಅನುಭವ ಆಗಿರ್ಬೇಕು, ಇಲ್ಲ ಅದು ಶ್ರದ್ಧೆ ಇರಬೇಕು ಪೂರ್ತಿ. 24x7 ಸಾಫ್ಟ್ವೇರ್ ಕಂಪ್ನಿ ತಾವಂದು ಬೀದೋರಿ ಮಗಲ್ ಬಿಟ್ರೆ ಬಿಡ್ತಾರ ಓರಿನಾ ಅಣ್ಣ? ಯಾರು 24x7 ಹೇಳ್ತಾ ಇದೀನಲ್ಲ ನಾನೇ. 24x7 ಅದ್ರ ಮೇಲೆ ಜ್ಞಾನ ಇಲ್ದಿರ ಇರಕ್ಕೆ ಆಗಲ್ಲ. ಒಂದು ಬೀದೋರಿ ಕಟ್ಟಿದ ಮೇಲೆ ರಾತ್ರಿನೂ ಅಷ್ಟೇ ಅವ್ರು ಬೈದಿಂದ ಬದುಕಬೇಕು. ಏನು ಓರಿ ಹಗ್ಗ ಹಾಕಂತೋ ಇಲ್ಲ ಕಾಲ್ಗೆ ಹಾಕಂತೋ ಇದಾಕಂತೋ ಅಂತ ಭಾಳ ಬೈದಿಂದ ಇರಬೇಕು. ನಾವು ಇವತ್ತು ಕೂಟದೋರಿ ಕಟ್ಟಿದ್ದ ಹಾಗೆ ನಾವು ಇವತ್ತು ರಾತ್ರಿ ಎಲ್ಲ ಮಲಗುವಾಗ ಒಂದು ಎಚ್ಚರಿಕೆ ಆದಾಗೆಲ್ಲ ಹೋಗಿ ದನ ನೋಡ್ತೀವಿ. ಇವತ್ತು ಒಂದು ಹಸ ಕಟ್ಟಿದ್ರು ಅಷ್ಟೇ ಹೋಗಿ ದನ ನೋಡ್ತೀವಿ ನಾವು, ಹಗ್ಗ ಹಾಕಂತೋ ಏನ್ ಹಾಕಂತೋ ಅಂತ. ಅದರಿಂದ ಯಾವುದೇ ಆಗಲಿ ಒಂದು ಹಸ ಕಟ್ಟಿದ್ಮೇಲೆ ನಿಗಾ ಇರಬೇಕು. ಅದಾದ್ಮೇಲೆ ಬೀದೋರಿ ಕಟ್ಟಿದ್ದು ಎಲ್ಲ ಸುಮ್ಮನೆ ಕಟ್ಟಿ. ನಾನು ಬೀದೋರಿ ಕಟ್ಟಬೇಕು ಅಂತ ಆಸೆ ಇರೋರು ಮೇನು ನಾನು ಹೇಳೋ ಉದ್ದೇಶ, ಒಂದು ಹಸ ಕಟ್ಟಿ 1 ವರ್ಷ ಇಲ್ಲ 2 ವರ್ಷ ಅನುಭವ ತಾಳ್ರಿ. ನೀವು ಹೊಸ ಕಟ್ಟಿ ಅನುಭವ ತಗೊಂಬಿಟ್ರೆ ಅದರಲ್ಲಿ 80ರಿಂದ 90 ಭಾಗ ಇದರ ಅನುಭವ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದು ಮನುಷ್ಯನ್ ಕೇಳೋದು ಜಾಸ್ತಿ. ಇದು ಈ ಹಳ್ಳಿಕಾರ ಅನ್ನೋದು, ಈ ನಮ್ಮ ನಾಟಿ ದನ ಏನಿದೆ, ಮನುಷ್ಯನ್ ಕೇಳೋದು ಜಾಸ್ತಿ. ಯಾವತ್ತೇ ಆಗಲಿ ಒಂಟಿ ಬಿದ್ದರೆ ಯಾವತ್ತೇ ಆಗಲಿ ಅದು ಓರಿ ಮುಂದುವರಿಯಲ್ಲ, ಭಾಳ ರ್ಯಾಶ್ ಆಗೋದು. ಅದನ್ನ ಹೆಂಗೆ ಒಗ್ಗಿಸ್ಕೊಬೇಕು ಅನ್ನೋದು ಆ ಓನರ್ ಕೈಲಿರುತ್ತೆ. ಹೀಗಾಗಿ ಹಳ್ಳಿಕರ್ ಸಾಕೋದು ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು, ಇದರಿಂದ ಭಾಳ ಮನುಷ್ಯನಿಗೆ ಉಪಯೋಗ ಇದೆ. ಆರೋಗ್ಯ ಸಮಸ್ಯೆ ಆಗಲಿ ಇನ್ನೊಂದಾಗಲಿ, ಒಬ್ಬ ಮನುಷ್ಯ ದಿನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೈ ಸೌರಿ ಏನು ಹಳ್ಳಿಕಾರನ ಮಡಿಕಂತಾನೆ, ಅವ್ನಿಗೆ ಯಾವುದೇ ಥರದ BP ಆಗಿರ್ಬೋದು, ಯಾವುದೇ ಥರದ ಶುಗರ್ ಆಗಿರ್ಬೋದು, ಯಾವುದೇ ಥರ ಡಿಸೀಸ್ ಬರಲ್ಲ. ಇವತ್ತು ಯಾರೇ ಆಗಿರ್ಬೋದು, ಬೇಕಾದ್ರೆ ಆ ಮಣ್ಣು ಆ ಸಗಣಿ ಆ ಗಂಜಲ ತುಳಿರಿ, ಯಾವುದೇ ಥರದಕ್ಕೆ ಇದು ರೋಗ ರುಜಿನಗಳು ಬರಲ್ಲ ಇದರಿಂದ. ಹಾಗಾಗಿ ಇದರಿಂದ ಆಮೇಲೆ 1 ಲೀಟ್ರ್ ಹಾಲು ಬಂತು, ಇಲ್ಲ 1/2 ಲೀಟ್ರ್ ಹಾಲು ಬಂತು ಅಂದೆ. ಇದು ಆ 1/2 ಲೀಟ್ರ್ ಇವಾಗ ಸೀಮೆ ಹಸಿನಲ್ಲಿ ನೀವು 10 ಲೀಟ್ರ್ ಕುಡಿ, ಇವತ್ತು 10 ಲೀಟ್ರ್ ಕುಡಿಲಿ. ನಮ್ಮನೆ ಸೀಮೆ ಹಸ ಇದೆ, ಇವತ್ತು 10 ಲೀಟ್ರ್ ಕುಡಿದ್ರು ನಮ್ಮ ನಾಟಿ ಹಸು ಕರು ಏನು 1/2 ಲೀಟ್ರ್ ಕೊಡುತ್ತೆ, ಆ 1/2 ಲೀಟ್ರಲ್ಲಿ ಅಷ್ಟು ಪೋಷಕಾಂಶ ಇರುತ್ತೆ. ಇವತ್ತು ಅದೇ ಬೆಣ್ಣೆ ನೀವೇ ಮಾಡಿ ನೋಡಿ, ನೀವೇ ಅದೇ ಬೆಣ್ಣೆ ಸೀಮೆ ಹಸುಲು ಬೆಣ್ಣೆ ಮಾಡಿ ಬೆಣ್ಣೆ ತೆಗಿರಿ, ಬೆಣ್ಣೆ ಕೆಲವೊಂದು ಸೀಮೆ ಹಸುಲು ಬರೋದೇ ಇಲ್ಲ. ಹೌದು, ಈಗ ಅದೇ ನಾಟಿ ಡಿಗ್ರಿನೂ ಬರಲ್ಲ. ನೋಡಿದ್ರೆ 1/2 ಲೀಟ್ರ್ 1 ಲೀಟ್ರ್ ಸಾಕು ಇವತ್ತು ಬೆಣ್ಣೆ ಬರೋಕ್ಕೆ. ಅದನ್ನ ಹುಟ್ಟ ಮಕ್ಕಳಿಗೆ ದಯವಿಟ್ಟು ಇದನ್ನೇ ರೂಢಿ ಮಾಡಿ ನೀವು ಅಂತ. ಆಮೇಲೆ ಇನ್ನೊಂದು, ಬರೇ ಮೇವು ಹುಲ್ಲು, ರಾಗಿ ಹುಲ್ಲು ಏನಿದೆ ಇವತ್ತು, ರಾಗಿ ಹುಲ್ಲು ಒಣ ಹುಲ್ಲಕ್ಕೆ ಇದ್ದು ಅದು ಒಂದರಲ್ಲೇ ವರ್ಷ ಪೂರ್ತಿ ಏಕೈಕ ದನ ಸಾಕಿ ಅದು ಉದ್ಧಾರ ಆಗೋಂಥ ದನ ಮಾತ್ರ ನಮ್ಮ ಹಳ್ಳಿಕಾರ ಒಂದೇ. ನೀವು ಸೀಮೆ ಹಸ ತಾಂಬಂದು ಒಣ ಹುಲ್ಲು ಹಾಕ್ಬಿಟ್ರೆ ಅವು ಕೆಟ್ಟೋಗ್ಬಿಡ್ತವೆ. ಅದೇ ಇವತ್ತು ನಮ್ಮ ನಾಟಿ ಹಸ ಹಳ್ಳಿಕಾರ ತಾಂಬಂದು ಸಾಕಿದ್ರೆ 365 ದಿನ ರಾಗಿ ಹುಲ್ಲು ಹಾಕಿದ್ರು ಬದುಕಿ ಬಾಳಿ ಹೆಚ್ಚು ಅಂತ ದನ ನಮ್ಮ ಹಳ್ಳಿಕಾರ ಒಂದೇ. ಇವತ್ತು ಏನೇ ಇದ್ರು ಒಂದು ಬಡವ ಸಾಕ್ಬೋದ್ರಿ ನಮ್ಮ ಹಳ್ಳಿಕಾರನ, ಯಾರು ಶ್ರೀಮಂತ ಸಾಕ್ಬೇಕು ಅಂತ ಇಲ್ಲ. ನೀವು ಬೀದೋರಿ ಸಾಕ್ಬೇಕು ಅಂದ್ರೆ 400ರಿಂದ 500 ರೂಪಾಯಿ ಖರ್ಚು ಬರುತ್ತೆ. ಒಳ್ಳೆ ಚೆನ್ನಾಗಿ ಸಾಕ್ತೀನಿ ಅಂದ್ರೆ ಒಂದ್ ದಿನಕ್ಕೆ ಬಂದೇ ಬರುತ್ತೆ. ಅಂದ್ರೆ ಕೊಡೋ ಅಂತದ್ ಕೊಟ್ರೆ 200 ರೂಪಾಯಿಗೆ ಓರಿ ಸಾಕೋಂಥವ್ರು ಇದ್ದಾರೆ, 200 ರೂಪಾಯಿಗೆ ಖಾಲಿ 200 ರೂಪಾಯಿಗೆ ಸಾಕೋಂಥವ್ರು ಇದ್ದಾರೆ. ಅದು ಬೇರೆ ಪ್ರಶ್ನೆ. ಆದರೆ ಒಳ್ಳೆ ಓರಿ ಕಟ್ಟಿ 4 ಜನ ಮೆಚ್ಚೋ ಅಂತ ಕಟ್ಟಬೇಕು ಅಂದ್ರೆ 400ರಿಂದ 500 ರೂಪಾಯಿ ಖರ್ಚಬೇಕು ಇವತ್ತು. ಹಂಗಾಗಿ ಇವತ್ತು ಇದು ಬೀದೋರಿ ಕಟ್ಟೋದು ಕಷ್ಟ ಇದೆ. ಬೀದೋರಿ ಕಟ್ಟೆ ಅನುಕೂಲ ಇರೋಂಥದ್ದು ಕಟ್ಟ್ರಿ, ಆದರೆ ಕಟ್ಟಿದ್ರೆ ಒಳ್ಳೇದು ಕಟ್ಟಿ, ಆಮೇಲೆ 4 ಜನ ಮೆಚ್ಚೋವಂಥದ್ದು ಕಟ್ಟಿ, ಹಳ್ಳಿಕಾರನ ಬೆಳೆಸಿ
ಆಮೇಲೆ ಇನ್ನೊಂದು ಕಟ್ಟಕ್ಕಾಗ್ಲಿಲ್ವ ಒಂದು ಹಸನಾದ್ರೂ ಕಟ್ಟಿ ಮನೆಗೆ ಹಾಲಾಗುತ್ತೆ. ಯಾವತ್ತೂ ನಿಮ್ಮನ್ನು ಹಾಳು ಮಾಡಲ್ಲ. ನಿಮ್ಮ ಸೀಮೆ ಹಸನ್ ತಾಂಬಂದ್ರೆ ಅದಕ್ಕೂ ಬೂಸ ಆಗಿರ್ಬೋದು. ಬೂಸನೇ ಇವತ್ತು ಹೇಳ್ತೀರಿ, ಬೂಸ ಇಲ್ದೇನೆ ಹಾಲು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡೋಂಥ ಏಕೈಕ ಜೀವಿ ಅಂದರೆ ನಮ್ಮ ಹಳ್ಳಿಕಾರ. ನೀವು ಒಂದು ತೊಟ್ಟು ಬೂಸ ಹಾಕ್ಬೇಡ್ರಿ, ಇವತ್ತು ನಿಮ್ಗೆ ಅರ್ಧ ಲೀಟ್ರನ್ನ ಹಾಲು ಕೊಡ್ತೀವಿ. ಕರಿಬಿಟ್ಟು 1/4 ಲೀಟ್ರ್ ಹಾಲು ಕೊಡ್ಲಿ, ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇವತ್ತು ನೀರು ಅಂತ ಹಾಲನ್ನ 10 ಲೀಟ್ರ್ ಬಂದ್ರೆ ಸೀಮೆ ಹಸಿನ ಹಾಲು ಕುಡಿತೀರಾ? ಪ್ಯಾಕೆಟ್ ಅಲ್ಲೂ ನೀರ್ನಾನೆ ಬರ್ತಾ ಇರೋದು. ಹೌದು, ಇವತ್ತು 3.5 ಫ್ಯಾಟ್ ಇರೋಂಥ ಪ್ಯಾಕೆಟ್ ಅಲ್ಲೂ ನಮ್ಮ ನಂದಿನಿಲ್ಲೇನೆ 3.5 ಅಂತ ಬರುತ್ತೆ ಫ್ಯಾಟು. 3.5% ಫ್ಯಾಟ್ ಬರುತ್ತೆ ಅದರಲ್ಲಿ. ಇದರಲ್ಲಿ ಏನಿಲ್ಲ ಅಂತ ಅಂದ್ರು 10.5 ಬರುತ್ತೆ ಪ್ಯೂರು. ಇವತ್ತು ಇಂಥದ್ದು ಹಾಲು ಕುಡೀರಿ, ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇವತ್ತು ಯಾಕೆ ಬರಲ್ಲ? ಯಾಕೆ ಸಿಗಲ್ಲ? ಸಂಸಾರಕ್ಕಾಗಷ್ಟು ಹಾಲು ಕೊಡುತ್ತಲ್ಲ ಇವತ್ತು. ಅಣ್ಣ ಇನ್ನೊಂದು ಇವಾಗ ಏನಪ್ಪ ಅಂದರೆ ಇವಾಗ ಹಳ್ಳಿಕಾರ ಅಂತ, ಹಳ್ಳಿಕಾರ ಅಂದ್ರೆ ಏನಣ್ಣ ಫಸ್ಟ್ ಆಫ್ ಆಲ್ ಇವಾಗ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರ್ತದೆ. ಮೇಯ್ನು ನಮಗೆ ತಿಳಿದ ಮಟ್ಟಿಗೆ ಹಳ್ಳಿಕಾರ ಅಂದ್ರೆ ಅವತ್ತಿಂದನೂ ನಾವು ನಾಟಿ ಹಸ, ನಾಟಿ ಹೋರಿ, ನಾಟಿ ದನ ಅಂತಾನೆ ನಾವು ಅನ್ಕೊಂಡಿದ್ದೀವಿ. 100% ನಿಜ ಅಣ್ಣ. ಇವತ್ತು ಏನು ಅಂತಂದ್ರೆ ಹಳ್ಳಿಕಾರು ಅಂತ ಏನೋ ಒಂದು ಸ್ವಲ್ಪ ವಿದ್ಯಾವಂತರಿಗೆ ಬುಕ್ಕಲ್ಲಾಗಿರ್ಬೋದು, ಇಲ್ಲ ಇನ್ನೊಂದ್ರಲ್ಲಾಗಿರೋ ಮೊದಲದವರಲ್ಲಾಗಿರ್ಬೋದು, ಇದು ಹಳ್ಳಿಕಾರ ಜೀವಿ ಅಂತ ಗೊತ್ತಿತ್ತು ಹೊರತು ಹಳೆ ಕಾಲದವ್ರಾಗ್ಲಿ, ಮಧ್ಯಮ ವರ್ಗದವ್ರಿಗಾಗ್ಲಿ, ಇಲ್ಲ ಕೊನೆ ವರ್ಗದವ್ರಿಗಾಗ್ಲಿ ಹಳ್ಳಿಕಾರ ಅನ್ನೋದು ಗೊತ್ತಿರಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ವರ್ತೂರ್ ಸಂತೋಷ್ ಅನ್ನೋ ವ್ಯಕ್ತಿನೇ ಇವತ್ತು ಹಳ್ಳಿಕಾರ ಅಂತ ತಂದಿರೋದ್ರಿಂದ ಇವತ್ತು ಯಾರಿಗೂ ಅವರಿಂದ ಅನ್ಯಾಯ ಅಂತೂ ಆಗಿಲ್ಲ. ಹಣ ಒಳಗೆ ಏನಾದರೂ ಆಗಿರ್ಬೋದು ಅಣ್ಣ, ಅವ್ರಿಷ್ಟ, ನಮಗೆ ಬೇಡ. ಅದು ಏನಾದರೂ ಆಗಿರ್ಬೋದು, ಅವ್ರ ವೈಯಕ್ತಿಕ, ಅದು ಅವ್ರು ಮಾಡ್ಕೊಂಡಿರೋದಾಗಿರ್ಬೋದು, ಇನ್ನೊಬ್ರು ಮಾಡಿರೋದಾಗಿರ್ಬೋದು, ನಮಗದು ಬೇಡ. ಇವತ್ತು ಅವ್ರೇನೋ ಹಳ್ಳಿಕಾರ ಅಂತ ಇದು ಇಡೀ ಸ್ಟೇಟ್ಗೆ ಗೊತ್ತಾಗಂಗೆ ಮಾಡವ್ರೆ. ಎಂಥವ್ರು ಇವಾಗ ಎಲ್ಲ ಹೋದ್ರು ನಮ್ಮ ಮನೇಲಿ ನಾಟಿ ಹಸು ಹೋದ್ರೆ ಓ ಹಳ್ಳಿಕಾರ ಬಂದರು ಅಂತಾರೆ ಇವತ್ತು, ಆಯಿತಾ. ಇವತ್ತು ಅದರಿಂದ ಇರೋದ್ರಿಂದ ಅವರು ಇವತ್ತು ಅಲ್ಲಿ ಹೋಗಿ ಹಳ್ಳಿಕಾರ ಅಂತ ಪ್ರತಿಬಿಂಬಿಸಿರೋದ್ರಿಂದ ಇವತ್ತು ಎಂಥವ್ರಿಗೂ ಒಂದು ಗೌರವ ಇದೆ. ಇವತ್ತು ಅವತ್ತು ನಾಟಿ ಹಸ ಸಾಕೋರು ಇಲ್ವೋ ತಿರುಗಿ ನೋಡ್ತಾ ಇರಲಿಲ್ಲ, ಅವ್ರ ಹಸ ಸಾಕೋರೆ ಅಂತ ಓ ಹಳ್ಳಿಕಾರ ಸಾಕೋರೆ ಅಂತ ಇದ್ದಿದ್ದು ಅವ್ರ ಹೆಸರಿಂದ. ಏನು ₹1 ಲಾಭ ಇಲ್ಲ ಅಣ್ಣ. ಇಲ್ಲ ಅವ್ರೇನ್ ನಾವ್ ವಿಚಾರಣೆ ಹೇಳ್ಬಿಟ್ರೆ ಇಲ್ಲ ಪ್ರಚಾರ ಮಾಡ್ಬಿಟ್ರೆ ನಮ್ಗೇನು ಅವ್ರು ಯಾರ್ಯಾರಿಗೂ ವಾಪಸ್ ಇಲ್ಲ, ಯಾರಿಗೂ ನಮ್ಗೆ ಬಂದು ಅವ್ರೇನ್ ದುಡ್ಡು ಕೊಡ್ತಾರ ನಾವೀಗ ಪ್ರಮೋಷನ್ ಮಾಡ್ಬಿಟ್ರೆ? ಇವಾಗ ನೋಡಿ, ಇವಾಗ ನಾನು ವಿಡಿಯೋ ಮಾಡಿರ್ತೀನಿ, ವಿಡಿಯೋ ಮಾಡಿ ಪೋಸ್ಟ್ ಪ್ರಮೋಷನ್ ಮಾಡ್ಬಿಟ್ರೆ ನಮ್ಗೇನ ನಾವು ದುಡ್ಡು ಕೊಡ್ತೀವಿ ಅಲ್ಲ. ಇವಾಗ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಿದ್ದಲ್ಲ, ಸುಮಾರು ಜನ ಅನ್ಕೊಂಡಿದ್ರು ಏನೋ ಚೇತೋಣ ಕರ್ಸ್ಬಿಟ್ಟು ಮಾಡೋರು ವಿಡಿಯೋನ ಅಂತ. ಅಣ್ಣ ಇವತ್ತು ನೀವೇನೋ ಒಂದು ಬಂದಿದ್ದೀರಾ, ಓರಿ ಮೆಚ್ಚಿದ್ದೀರಾ, ವಿಡಿಯೋ ಮಾಡ್ತಾ ಇದೀರಿ, ವಿಡಿಯೋ ಮಾಡ್ಬೇಕು ಅಂತ ನಾವು ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದೀವಿ ಅಷ್ಟೇ. ಹೌದು. ಇವತ್ತು ಇದು ನಾನೇ ಆಗ್ಲಿ 10 ಜನಕ್ಕೆ ಇಲ್ಲ ಕೆಲವು ಜನಕ್ಕೆ ಗೊತ್ತು ಅಂತಂದ್ರೆ ಇದರಿಂದನೇ ಹೊರತು ನಾನು ವೈಯಕ್ತಿಕ ಬದುಕಿಂದ ಇದ್ರಿಂದ ಗುರ್ತಿಸ್ಕೊಂಡಿದ್ದೀನಿ ಜನಕ್ಕೆ ಅಂದ್ರೆ ಅದು ತಪ್ಪು. ಇದರಿಂದನೇ ಒಂಚೂರು ಗುರುತಿಸ್ಕೊಂಡು ಯಾರೇ ಆಗಲಿ ಅಣ್ಣ, ದುಡ್ಡು ಕಾರು ಬಂದ್ರೆ ಯಾವನು ಬರಲ್ಲ. ಕೋಟ್ಯಾಂತರ ರೂಪಾಯಿ ಬೆನ್ಸ್ ಆಗ್ಲಿ, ಆಡಿ ಆಗ್ಲಿ, ಯಾವುದೇ ಆಗ್ಲಿ ಕಾರ್ ತಾಂಬಂದ್ ಹೆಸರು ಅದ್ರ ಮುಂದೆ ಜನ ಇದ್ದಾರೆ. ಹೌದು. ಇದರಿಂದ ಬೆಳಗ್ಗೆಯಿಂದ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ಬಿಟ್ಟಿದ್ದೀರಿ. ಎಷ್ಟು ಜನ ಇದ್ದು, ಎಷ್ಟು ಜನ ಫೋಟೋ ಓಡಿಸ್ಕೊಂಡು, ಎಷ್ಟು ಜನ ಮಾಡಿದೆ. ಅದೇ ಒಂದು ಕಾರ್ ನಿಲ್ಸ್ಕೊಂಡ್ರೆ ಫೋಟೋ ತೆಗೆದೇನ ಅಂತ ಯಾರು ಹೇಳಲ್ಲ. ಅದರಿಂದ ಆದ್ರೂ ಇವತ್ತು ಹಳ್ಳಿಕಾರ ಅಂತ ಏನೋ ಆಗಿದೆ ಅಂತ ಅಂದ್ರೆ ಏನೋ ಒಂದು ಅವ್ರಿಂದ ಪ್ರೇರಣೆ ಆಗಿದೆ ಅಂತ ಅರ್ಥ. ಇವತ್ತು ಯಾರೇ ಆಗಲಿ ಅವರು ಇಲ್ಲ ಅವ್ರಿಗೆ ಪ್ರಮೋಷನ್ ಮಾಡೋಕ್ಕೆ, ಇವ್ರು ಪ್ರಮೋಷನ್ ಆಗೋಕ್ಕೆ ಯಾರೂ ಬಂದಿಲ್ಲ. ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಆಗದೆ ಇರೋರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದೇನಲ್ಲ. ಇದರಿಂದ ಹಳ್ಳಿಕಾರ ಅನ್ನೋದು ಎಲ್ಲರೂ ಸಾಕ್ಬೇಕು. ಕೈಲಾಗ್ದವ್ರು ಸಾಕ್ರಿ, ನೀವು ಓರಿ ಸಾಕಾಗಲ್ಲ ಅಂದ್ರೆ ಒಂದು ಹಸ ಸಾಕು ಅಣ್ಣ, ಮತ್ತೆ ಸಾಕಾಗಲ್ಲ ಅಂದ್ರೆ ಕಾಡ್ಸ್ಕರ ತಾಂಡು ಸಾಕು ಅಣ್ಣ. ಮತ್ತೆ ಇನ್ನೊಂದು ಇವಾಗ ಏನಪ್ಪ ಅಂದರೆ ಹುಡುಗರು ಜಾಸ್ತಿ ಇರ್ತಾರೆ, ಎಲ್ಲವರು ಇಲ್ಲಪ್ಪ ಬೆಂಗಳೂರು ಇದ್ರೆ ಮಾತ್ರ ಹೆಣ್ಣು ಕೊಡ್ತೀನಿ, ನಾವು ರೈತರಿಗೆ ಹೆಣ್ಣು ಕೊಡೋಣ ಅಂತಾರೆ. ಏನು ರೈತರ ಸಂಖ್ಯೆ ಕಮ್ಮಿ ಐತಲ್ಲ ಜಾಸ್ತಿ ಐತೈತೆ ಅಣ್ಣ? ಇದು ನಾವು ಹೇಳೋದಾದ್ರೆ ಕೆಲವು ವರ್ಷಗಳು, ಇನ್ನು ಕೆಲವು ವರ್ಷಗಳು ಅವ್ರಿಗೆ ಅರ್ಥ ಆಗುತ್ತೆ. ಇದನ್ನ ನಾವು ಒಬ್ಬರೇ ಹೇಳ್ಬಿಟ್ರೆ ಇವಾಗ ನಾವು ಇವಾಗ ಏನು ಕೊಡ್ರಿ ಹೆಣ್ಣು ಕೊಡ್ರಿ ಅಂದ್ರೆ ಹೆಣ್ಣು ಕೊಟ್ಬಿಡಲ್ಲ ಯಾರು. ಕೆಲವೇ ವರ್ಷ ಅವ್ರಿಗೆ ಅರಿವಾಗುತ್ತೆ. ಇದೇ IT-BT ಕಂಪ್ನಿಗಳು, MNC ಕಂಪ್ನಿಗಳು, ಟಾಪ್ ಕಂಪ್ನಿಗಳು ಏನೇನಿದ್ದಾವೆ ಅವರೆಲ್ಲ ಬಿಟ್ಟು ಬಂದು ಹಳ್ಳಿಲಿದ್ದಾರೆ. ಇವತ್ತು ಅಲ್ಲಿ 60,000 70,000 ಸಂಬಳ ತಂತಾರು, ಇಲ್ಲ 10-15,000 ಹಾಲು ಹಾಕಿ ಇಲ್ಲ ಹಸು ಕಟ್ಟಿ ಏನೋ ಮಾಡ್ತಾವ್ರೆ. ಯಾಕೆ? ಅಲ್ಲಿ ಅಷ್ಟು ಟೆನ್ಷನ್. 80 ವರ್ಷಕ್ಕೆ ಸಾಯೋನು 40 ವರ್ಷಕ್ಕೆ ಸಾಯ್ತಾವೆ, 30 ವರ್ಷಕ್ಕೆ ಹೋಯ್ತವ್ರೆ ಈಗ. ಇವತ್ತು ಅಷ್ಟು ಟೆನ್ಷನ್ನು, ಅಷ್ಟು ತಲೆಗೆ ಹಾಕೊಂಡು ಅಷ್ಟೆಲ್ಲ ಮಾಡ್ತಾವ್ರೆ. ಇವತ್ತು ಅದಕ್ಕಾಗಿ ಹೆಣ್ಣು ಕೊಡೋದು ಬಿಡೋದು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಈಗ ನಾವು ಹೋಗಿ ಒಂದು ಹೆಣ್ಣು ಮಡಗಿರೋರ ಮುಂದೆ ಈಗ ದನ ಸಾಕ್ತವ್ರು ಹೆಣ್ಣು ಕೊಟ್ರಿ ಅಂತ ಯಾರು ಹೇಳೋಕ್ಕಾಗಲ್ಲ. ಇವತ್ತು ಅವರೇ ಅರ್ತ್ಕೊಬೇಕು. ಇವತ್ತು ಏನು ಮಾಡ್ತಾರೆ, ಯಾರು ಏನು ಈ ಕಳಪೆ ಮಾಡಿ ದುಡ್ಡು ಹಾಳು ಮಾಡ್ತಾ ಇಲ್ಲ. ಒಂದು ಹಸ 2 ಹಸ ಸಾಕಲಿ, ತಿಂಗಳಿಗೆ 3-4 ಲಕ್ಷ ಅದೇ ಐತೆ. ಇವತ್ತು
ಹೇಳ್ದೆ ಅಲ್ವಾ, ಇದು ಇವತ್ತೇ MNC ಕಂಪ್ನಿಗೆ ಹೋದರೆ ಫಸ್ಟು ಡಿಗ್ರಿ ಮುಗಿಸಿ, ಒಂದು ಡಿಗ್ರಿ ಮುಗಿಸಿ ಹೋಗ್ತಾ ಇರೋರಿಗೆ 2-2.5 ಲಕ್ಷ ಪರ್ ಆ್ಯನಮ್ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ನಾನು ಇವಾಗ ಡಬಲ್ ಡಿಗ್ರಿ ಮಾಡಿದ್ದೀನಿ, ಮಾಡಿದ್ರು ಇದಕ್ಕೆ ಯಾಕೆ ಇಷ್ಟು ಒಲವು ಅಂದರೆ, ಡಬಲ್ ಡಿಗ್ರಿ ಮಾಡಿ ಏನು ಪ್ರಯೋಜನ, ನಮ್ಗೆ ಯಾವ ಹುಚ್ಚಿದೆಯೋ ಅದರ ಮೇಲೆ ಹುಚ್ಚು. ಇವತ್ತು ಎಲ್ಲ ಒಂದು 2.5 ಲಕ್ಷ ಇಲ್ಲ 1.25 ಲಕ್ಷ 2 ಲಕ್ಷ ಅಂತ ಪರ್ ಆ್ಯನಮ್ ಕೊಡ್ತಾ ಇದ್ದಾರೆ. 2 ವರ್ಷ ಇದ್ರೆ 2 ಲಕ್ಷ ಖರ್ಚು ಮಾಡಿದ್ರೆ 4 ಲಕ್ಷ ಆಯ್ತಲ್ಲ ಅಣ್ಣ. ಕರೆಕ್ಟ್. ಅದು ಬಿಟ್ಟು ಯಾವುದೋ ಕೆಲಸ ಮಾಡ್ಕೊಂಡ್ರೆ ಆಯ್ತಲ್ಲ ಅಣ್ಣ. ನಾವೇನು ಹೊಸ ಸಾಕಿರೋರು, ಬೀದೋರಿ ಸಾಕಿರೋರು, ಇಲ್ಲ ಯಾವುದನ್ನು ಕೂಡ್ತೆತ್ತು ಸಾಕಿರೋರು ಮುಂದೆ ಇರ್ಬೇಕಣ್ಣ 24/7. ಹೌದು. ಇವತ್ತು 2 ವರ್ಷ ಸಾಕಿಬಿಟ್ರೆ ಏನು ಮುಂದೆನೇ ಇರಬೇಕು ಅನ್ನೋದೇನಿಲ್ಲ ಅಣ್ಣ. ಟೈಮ್ ಹುಲ್ಲು ಹಾಕಿ ನೀರು ಕುಡಿಸಿ ಬೇರೆ ಕೆಲಸ ಮಾಡ್ಕೊಂಡು ಸಾಕಿ. ಇವತ್ತು ಎಲ್ಲೋ ದುಡಿಬೇಕು ಅನ್ನೋದೇನಿಲ್ಲ. 2 ವರ್ಷ ಮಾಡಿಕೊಂಬಿಟ್ರೆ ಸಾಕು. ಎಲ್ಲೋ ಬೆಳೆಬೇಕು, ಎಲ್ಲೋ ಮಾಡಬೇಕು ಅನ್ನೋದೇನಿಲ್ಲ. ಅಣ್ಣ, ನಿಮ್ಮ ಪ್ರಕಾರ ಓರಿ ಸವಾಸ ಒಳ್ಳೆಯದ ಕೆಟ್ಟದ? ಅಣ್ಣ, ಓರಿ ಸವಾಸ ಅನ್ನೋದು ಕೆಟ್ಟದ್ದು ಅಂತ ಇದುವರೆಗೂ ಅದ್ರಲ್ಲಿ ದುಡ್ದಿರೋರೇ ಆಗಲಿ, ಕಳೆದಿರೋರೇ ಆಗಲಿ, ಅನುಭವಸ್ಥರೇ ಆಗಲಿ, ಇದುವರೆಗೂ ಯಾರು 1% ಆ ಮಾತನ್ನ ಒಪ್ಕೊಳಕ್ಕೆ ಚಾನ್ಸೇ ಇಲ್ಲ. ನಾವು ಇವತ್ತು ಒಪ್ಕೊಳಲ್ಲಣ್ಣ. ನಮ್ಮ ಮನೇಲಿ ಇವತ್ತು ಬೈತಾರೆ ಹೊರ್ತು, ಇದು ಮಾಡ್ತಾರೆ ಹೊರ್ತು, ಏನಕ್ಕೆ ಡಬಲ್ ಡಿಗ್ರಿ ಮಾಡಿ ಕೆಲಸ ನೋಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ, ಮತ್ತೊಂದು ಮಾಡಿದ್ರೆ ಏನೋ ಹೇಳ್ಬೋದಣ್ಣ. ಓರಿ ಹುಚ್ಚು ಅನ್ನೋದು ಅದು ಬ್ಲಡ್ಡಲ್ಲಿ ಬಂದಿರೋದು. ಅದನ್ನು ಯಾರು ತಪ್ಪು ಅಂತ ನಾವು ಹೇಳೋಕ್ಕೆ ಆಗಲ್ಲ. ಯಾಕೆ ಅಂತ ಇವತ್ತೇನೋ ಟ್ಯಾಕ್ಟ್ರ್ ಬಂದಿದೆ, ಮತ್ತೊಂದು ಬಂದಿದೆ, ಮತ್ತೊಂದು ಮಗದೊಂದು ಏನೇನೋ ಬಂದಿದೆ. ಇವತ್ತು ಏನು ಬೇಕಾದರೂ ಮಾಡ್ಬೋದು. ಅಂಥದ್ರಲ್ಲಿ ಅವತ್ತು ದನಿನ ಯೂಸ್ ಮಾಡಿ ಎಲ್ಲ ನಾವು ಬದುಕಿ ಜೀವಿ, ನಮ್ಮ ತಾತ ಮುತ್ತಾತನ ಕಾಲದವರೆಲ್ಲ ಇದರಿಂದನೇ ಬಾಳಿ ಬದುಕಿರೋರು. ಅವ್ರು ಬಾಳಿ ಬದುಕಿರೋದಕ್ಕೆ ನಾವಿಲ್ಲಿರೋದು. ಹೌದು. ಅದಕ್ಕಾಗಿ ಇದನ್ನು ತಪ್ಪು, ಈ ಹುಚ್ಚು ತಪ್ಪು, ಇದನ್ನು ಕಟ್ಟೋದು ತಪ್ಪು ಅಂತ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಹೇಳ್ದವರು ಇದನ್ನು ಸಾಕಿ ಸಲುವಂಥ ಮೈಂಡ್ಸೆಟ್ ಇಲ್ಲದೆ ಇರೋವಂಥವ್ರು ಆ ಮಾತು ಹೇಳೋದು. ಆಯಿತಾ? ಯಾವತ್ತೇ ಆಗಲಿ ಇವತ್ತು ಏನು ಅರಿವಿಲ್ಲದೆ ಇರೋರು, ಇದ್ರ ಬಗ್ಗೆ ಅರಿವಿಲ್ದವ್ರು ಆ ಮಾತು ಹೇಳ್ಬೇಕು. ಅರಿವಿದ್ರೂ ಇಲ್ಲದೆ ಇರೋಂಥ ಮಾತು ಹೇಳೋದು ಅವರೇನೆ. ಯಾವುದೇ ಕಾರಣಕ್ಕೂ ಈ ಹುಚ್ಚು ತಪ್ಪು ಅಂತ ಹೇಳೋರು ಇಲ್ವೇ ಇಲ್ಲ. ಆದರೆ ಅತಿ ಮಾಡ್ಕೊಂಬೇಡ್ರಿ. ನಾನು ಹೇಳೋದು, ಯಾವುದಾನ ಒಂದು ಉದ್ಯೋಗ ಅಂತ ತಾಳಿ, ಆ ಉದ್ಯೋಗದಲ್ಲಿ ಇದನ್ನು ಅಭಿವೃದ್ಧಿ ಮಾಡಿ, ಇದನ್ನು ಮಾತ್ರ ಬಿಡಕ್ಕೆ ಹೋಗ್ಬಿಡಿ. ಯಾವ್ದು ಬಿಡ್ತಿರೋ ಇಲ್ವೋ ಇದನ್ನು ಬಿಡಬೇಡಿ. ಇದು ನಿಮ್ಮ ಎಲ್ಲರಿಗೂ ಬರಲ್ಲ ಅಣ್ಣ. ಇದು ಎಲ್ಲರಿಗೂ ಬಂದಿರಬೇಕು ಅಂತಂದ್ರೆ ಎಲ್ಲರೂ ಆಗಲ್ಲ. ಏನೋ ಒಂಚೂರು ಸಪೋರ್ಟ್ ಮಾಡೋದು ಕೆಲವೊಬ್ರು ಅವರೇ, ಸಪೋರ್ಟ್ ಮಾಡ್ತೀನಿ ನೀವು ಮಾಡ್ರಿ ಅಂತ ಅನ್ನೋರು ಅವರೇ. ಅಂಥವ್ರು ಇರಬೇಕು. ಎಲ್ಲ ಕೊಟ್ಬಿಡೋರೇ ಆಗ್ಬಿಟ್ರೆ ಆಗಲ್ಲ. ಅದಕ್ಕೆ ಉತ್ತೇಜನೆ ಕೊಡೋವಂಥವ್ರು ಆಗಬೇಕು, ಸಪೋರ್ಟ್ ಮಾಡೋವಂಥವ್ರು ಆಗಬೇಕು, ಅದಕ್ಕೆ ಮುಂದುವರ್ಸ್ಕೊಂಡು ಹೋಗುವಂಥವ್ರು ಆಗಬೇಕು. ಎಲ್ಲ ಮಾಡ್ತೀನಿ ಅಂತ ಅಂದ್ರೆ ಆಗಲ್ಲ, ಎಲ್ಲ ಮಾಡೋವಂಥವ್ರು ಆಗಲ್ಲ. ಎಲ್ಲ ನಾನು ಮಾಡ್ತೀನಿ ಅಂತ ಬಂದವರು, ಇವತ್ತು ನಾನು ಮಾಡ್ತೀನಿ ಅಂತ ಬಂದವರು ಇದ್ರಲ್ಲಿ ಜಾಸ್ತಿ ಉಳಿದಿಲ್ಲ ಅಣ್ಣ. ಅದಕ್ಕೆ ನಾವು ಅವರು ಇವರು ಹೆಸ್ರು ಹೇಳ್ಬೇಕಾದ ಚಿಂತೆ ಇಲ್ಲ ಹೆಸ್ರು ಹೇಳ್ಬೇಕಾಗಂಥ ಅವಶ್ಯಕತೆಯೂ ಇಲ್ಲ. ಇವತ್ತೆಲ್ಲ ಜನ ನೋಡ್ತಾ ಇದ್ದಾರೆ. ಈಗ ನಾನು ಮಾಡಿಬಿಡ್ತೀನಿ ಅಂತ ಏನು 100 ಕಟ್ಟಿ ಎಲ್ಲ ಮಾಡಿ ಎಲ್ಲ ಮಟ್ಟಿ 10 ಕಟ್ಟಿ ಎಲ್ಲ ಮಾಡಿರೋರು ಅವರೇ. ಅವಾಗಿಂದ ಏನು ಮಾಡ್ಕೊಂಬಂದವ್ರು ಅವರೇ ಉಳಿದಿರೋದು. ಇವತ್ತು ಏನೋ ಮಾಡಿಬಿಡ್ತೀನಿ, ಏನೋ ಮಟ್ಟುಬಿಡ್ತೀನಿ ಅಂತವ್ರೆಲ್ಲ ಜಾಸ್ತಿ. ಅಣ್ಣ, ಈಗ ತಮಾಷೆ ಅಲ್ಲ ಅಣ್ಣ. ಇದನ್ನು ಕಟ್ಟಿ ಸಾಕ್ತೀನಿ, ಮಾಡ್ತೀನಿ, ಇದನ್ನು ಮುಂದುವರಿಸ್ತೀನಿ ಅಂತ ಅಂದರೆ ಸಾಮಾನ್ಯ ಅಲ್ಲ. ಇದಕ್ಕೆ ಏನು ಎತ್ತ ಗುಣಲಕ್ಷಣಗಳು, ಏನು ದಿನ ಏನು ಲಕ್ಷಣಗಳು ಕಾಣ್ತವೆ. ಒಂದೊಂಥರ ಲಕ್ಷಣ ಕಾಣ್ತವಣ್ಣ. ಇವು ಒಂದಿನ ಸಪ್ಪಗಿರ್ತವೆ, ಒಂದಿನ ಖುಷಿಯಾಗಿರ್ತವೆ, ಒಂದಿನ ಆ್ಯಕ್ಟಿವ್ ಆಗಿರ್ತವೆ, ಒಂದಿನ ಏನು ಪ್ರಾಬ್ಲಮ್ ಆದರೂ ಅವ್ನಿಗೆ ಗೊತ್ತಾಗುತ್ತಣ್ಣ ಕರೆಕ್ಟಾಗಿ ನೋಡೋನಿಗೆ. ಹಂಗಾಗಿ ಯಾವತ್ತೋ ನೀನು ಏನೋ ಮಾಡಿಬಿಟ್ರಿ, ಎಲ್ಲೋ ಕೂಡ ಹಾಕ್ಬಿಟ್ಟು ಇದು ಎಲ್ಲೋ ಫಾರಮ್ ಮಾಡಿಬಿಟ್ಟು ಎಲ್ಲೋ ಇದ್ಬಿಟ್ರೆ ಆಗೋಗ್ಬಿಡಲ್ಲ. ಅಂಥ ಫಾರಮ್ಮು 100 ಕಟ್ಟಿರೋರು ಮುಂದೆ ಒಂದು ಕಟ್ಟಿ ಅದನ್ನೇ ಚೆನ್ನಾಗಿ ನೋಡ್ಕೊಳೋನು ಅವನೇ ಉತ್ತಮ. ಹಿಂಗಾಗಿ ಏನೇ ಮಾಡ್ಬೋದು, ಏನೇ ಮುಟ್ಬೋದು. ಇಷ್ಟೆಲ್ಲ ಇದೇ ಕಾರಣ, ಈ ಹಳ್ಳಿಕಾರ ಕಾರಣ ಅಷ್ಟೇ. ನೀವು ಅಷ್ಟೇ. ಆಮೇಲೆ ಇನ್ನೊಂದು, ಆಮೇಲೆ ಜಾತ್ರೆ, ಆಮೇಲೆ ಕಮಿಟಿ ಅಂದ್ರೆ ಏನು, ಅದೊಂಚೂರು ಹಂಗೆ ಮಾಹಿತಿ ಕೊಡ್ತೀರಾ ಅಣ್ಣ? ನನಗೆ ತಿಳಿಗಿರೋ ಮಟ್ಟಿಗೆ ನಾನೇನು ಭಾಳ ಅನುಭವಸ್ಥ ಅಂತಲೂ ಹೇಳೋಕ್ಕಾಗಲ್ಲ. ನಾವು ನೋಡ್ತಿರೋ ಮಟ್ಟಿಗೆ ಇವತ್ತು ಏನು ಸೆಲೆಕ್ಷನ್ ಮಾಡ್ತಾವ್ರೆ ಕಮಿಟಿಲಿ, ಟ್ರಸ್ಟಿಗಳ್ನ ನಾನು ಡಿಮೋಟಿವೇಟ್ ಮಾಡ್ತಾಯಿಲ್ಲ, ಇಲ್ಲ ಡಿಗ್ರೇಡ್ ಮಾಡ್ತಾಯಿಲ್ಲ. ಏನು ಡಾಕ್ಟ್ರುಗಳು ಇವತ್ತು ನೋಡಿ ಕೊಡ್ತಾವ್ರೆ ಅದು ತಪ್ಪು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ? ಇವತ್ತು ಓದಿರೋ ಅಂಥವ್ರು ಇವತ್ತು ಅಲ್ಲೇನಿದೆ, ಬುಕ್ಕಲ್ಲಿ ಏನಿದೆ ಅದ್ರ ತಕ್ಕನಾಗ ಅಷ್ಟೇ ಹಳ್ಳಿಕಾರ ಅಂತ ಅವ್ರಿಗೆ ಗೊತ್ತಾಗಿರೋದು. ಹೌದೌದು. ಹಿರಿಕರು ಏನಿದೆ ಅದ್ರ ತಲೆಯಲ್ಲಿ, ಹಿರಿಕರದ್ದು ಏನಿದೆ ಅವತ್ತಿಂದ ಬಂದಿರೋದು, ಅದರಲ್ಲಿ 10% 10 ಭಾಗ ಇವತ್ತು ಬುಕ್ಕಲ್ಲಿಲ್ಲ. ಹೌದು.
ಇವತ್ತು ಅವತ್ತಿಂದ ಏನಿದೆ ಏನು ಬಿಟ್ಟಿದೆ, ಏನು ಇದ್ರೆ ಜಾತಿ, ಹೆಂಗೆ ಓರಿ, ಹೆಂಗಿರಬೇಕು ಓರಿ, ಯಾವುದಿದ್ರೆ ಯಾವ್ದು ಚಂದ ಇಲ್ಲ ಯಾವುದು ಹಳ್ಳಿಕಾರ್ ಪ್ಯೂರು ಅಂತಾರೆ, ಇವೆಲ್ಲ ಬುಕ್ಕಲ್ಲಿ ಮೆನ್ಷನ್ ಮಾಡಲಿಲ್ಲ ಅಣ್ಣ. ನಾವು ಬುಕ್ ಓದಿದ್ದೀವಿ, ಹಳ್ಳಿಕಾರ್ ಅಂದರೆ ಏನು ಆ ತಿಳಿದೆಲ್ಲ ನಾವು ನೋಡಿದ್ದೀವಿ. ಅದರಿಂದ ಹಳ್ಳಿಕಾರ್ ಅನ್ನೋದು ಪಿನ್ ಎಲ್ಲ A to Z ಎಲ್ಲೂ ಇಲ್ಲ. ಹೀಗಾಗಿ ಡಾಕ್ಟ್ರುಗಳು ಏನು ತಿಳ್ಕೊಂಡವ್ರೆ ಅಂದರೆ ಹಳ್ಳಿಕಾರ್ ಬ್ರೀಡ್ ಅಂದರೆ ಏನು, ಅದು ಹೆಂಗಿರಬೇಕು ಇಷ್ಟೇ ತಿಳ್ಕೊಂಡಿದ್ದಾರೆ ಹೊರತು ಅದ್ರ ಜಾತಿ ಪ್ಯೂರ್ ಜಾತಿ ಇರ್ಬೋದು. ಅಣ್ಣ ನಾಲ್ಗೆಯಲ್ಲಿ ಮಚ್ಚೆ ಇರಬೇಕು ಅಂತಾರೆ, ಪ್ಯೂರ್ ಜಾತಿ ಆದರೆ ಬೀದ್ದೋರಿಗಳಿಗೆ ನಾಲ್ಗೆಯಲ್ಲಿ ಕರಿ ಮಚ್ಚೆ ಇರಬೇಕು ಅಂತಾರೆ. ಎಲ್ಲನ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ರೆ ತೋರ್ಸೋಣ. ಇಲ್ಲ ಅಣ್ಣ, ಅವತ್ತಿಂದ ಹಿರಿಕರು ಕರೆ ಮಚ್ಚೆ ಇದ್ರೆ ಒಳ್ಳೇದು ಓರಿಗೆ ಅಂತಾರೆ, ಬೀಜದ ಮೇಲೆ ಕಪ್ಪಿರ್ಬೇಕು ಅಂತಾರೆ. ಯಾವ್ದನ ಬುಕ್ಕಲ್ಲಿ ಇದೆಯಾ? ಯಾವ್ದನ ಬಾಲದ ಸಣ್ಣ ಬಾಲ ಇರಬೇಕು, ಚೌಟಿ ಬಾಲ ಇರಬೇಕು ಅಂತಾರೆ, ಯಾವ್ದನ ಬುಕ್ಕಲ್ಲಿ ಇದೆಯಾ? ರೂಪಾಯಿ ಬಣ್ಣ ಇರಬೇಕು ಅಂತಾರೆ, ಯಾವ್ದನ ಬುಕ್ಕಲ್ಲಿ ಇದೆಯಾ? ಬುಕ್ಕಲ್ಲಿ ಯಾವ್ದು ಇಲ್ಲ ಬಿಡೋಣ. ಸಣ್ಣ ಕೊಂಬು ಅಂತ ಇದೆ, ಯಾವ್ದನ ಬುಕ್ಕಲ್ಲಿ ಇದೆಯಾ? ಸಣ್ಣ ಎತ್ತಿ ಅಂತ ಇದೆ, ನೀಲವಾದ ಮೂತಿ ಇರಬೇಕು ಅಂತ ಇದೆ, ಯಾವುದೂ ಬುಕ್ಕಲ್ಲಿ ಮೆನ್ಷನ್ ಆಗಿಲ್ಲ. ಹೀಗಾಗಿ ಯಾವುದೇ ಡಾಕ್ಟ್ರುಗಳು ಮಾಡೋದು ತಪ್ಪು ಅಂತ ನಾನು ಇದುವರೆಗೂ ಹೇಳ್ತೀನಿ. ಅನುಭವಸ್ಥರನ್ನೇ ಬಿಡಬೇಕು, ಅನುಭವಸ್ಥರು ಅವಾಗಲೇ ಹಿರಿಕರಿಗೆ ಬಿಡಬೇಕು. ನಾವು ದೊಡ್ಡವರು ಅಂತ ಹೇಳ್ತಾ ಇಲ್ಲ, ಇವಾಗ ಹಿರಿಕರಿದ್ದಾರೆ ಸುಮಾರು ಜನ, ನಮ್ಮ ಓರಿಗಳಲ್ಲಿ ಆಗಲಿ, ಹಸಿನವರಾಗಲಿ, ನಮ್ಮ ಹಳ್ಳಿಕಾರ್ಗಳಲ್ಲಾಗಲಿ, ನಾಟಿ ದನಿನಲ್ಲಾಗಲಿ ಅವತ್ತಿಂದನೂ ಮಾಡ್ಕೊಂಬಂದಿರೋರು ಇದ್ದಾರೆ. ಅವತ್ತಿಂದ ಮಾಡ್ಕೊಂಬಂದಿರೋರನ್ನ ಬಿಡ್ಬೇಕಣ್ಣ. ಇವತ್ತು ಡಾಕ್ಟ್ರುಗಳು ಬರ್ತಾರೆ, ಇವತ್ತು ಸುಮಾರು ಮೋಸ ಆಗ್ಬಿಟ್ಟಿದೆ. ಈ 2025ರಲ್ಲಿ ಏನೇನು ಜಾತ್ರೆ ನಡೆದಿದೆ, 24, 25ರಲ್ಲಿ ಸುಮಾರು ಮೋಸ ನಡೆದಿದೆ, ಎಲ್ಲ ಗೋಲ್ಮನ್ನು ಸುಮಾರು ಮೋಸ ನಡೆದಿದೆ. ಇವತ್ತು ಎಂತೆಂಥ ಓರಿಯವರು ಅಣ್ಣ ಏನೂ ಇಲ್ದಿರ ಬರೇ ಓರಿಲೇ ಜೀವನ ಮಾಡಿ ನಂಬಿಕೆ ಮಾಡಿ ಜೀವನ ನಡೆಸ್ತಾ ಇರೋರು ಎಷ್ಟೋ ಜನ ಇದ್ದಾರಣ್ಣ. ಅವ್ರಿಗೆ ಮೋಸ ಮಾಡಬಾರ್ದು. ಯಾಕೆ ಅಂದರೆ ಇನ್ನೊಂದು ಇದು ಅಣ್ಣ ಶಾಶ್ವತ ಅಲ್ಲ. ಇದು ಹೌದು, ಏನು ಕಮಿಟಿ ಮಾಡ್ತಾರೆ ಏನು ಮಾಡ್ತಾರೆ ಇದು ಶಾಶ್ವತ ಅಲ್ಲ. ಯಾಕೆ ಅನ್ನಿ, ಇವತ್ತು ಕಮಿಟಿ ಮಾಡ್ತಾವ್ರೆ ಈಸ್ಕೊಂತವ್ರು ಅಷ್ಟೇ, ಮಾಡಲಿಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅದನ್ನೇ ನಡ್ಕೊಂಡು ಅವರು ಓರಿ ಕಟ್ತಾ ಇಲ್ಲ. ಯಾರೇ ಆಗಲಿ ಮಾಡಿದ್ರು ಕಟ್ತಾರೆ, ಮಾಡಿಲ್ಲ ಅನ್ನೂ ಕಟ್ತಾರೆ. ಆಗೋತದಣ್ಣ. ಇವತ್ತು ಒಂದು ಓರಿ ಮಡಗಿದ್ರೆ 10,000 ತಿಂಗಳಿಗೆ ಆಗೋತದೆ. ಇವತ್ತು ಅವ್ರು 10,000 ಕೊಟ್ಬಿಟ್ಟವ್ರೆ ಅಂದ್ರೆ ಅವ್ರು ವರ್ಷ ಬಿಡಿ ಸಾಕಾಗಲ್ಲ, ನೆಕ್ಸ್ಟ್ ಜಾತ್ರೆ ಬರೋತನಕ. ಹೌದು, ಹಂಗಾಗಿ ಕೊಡೋವಂಥವ್ರು ಉತ್ತಮವಾದ ಓರಿಗೆ ಯಾವುದೇ ಬಂದಿರಲಿ, ಅಲ್ಲ ನಮ್ಮೋರಿ ಮೇಲೂ ಅವ್ರವ್ರಿ ಮೇಲೂ ಅವ್ರವ್ರಿಗೆ ಕೀಳು ಈರೋರಿಗೆ ಕೀಳು ಅಂತಲ್ಲ, ಎಲ್ಲ ನಾಟಿದ್ದಾನೆ, ಎಲ್ಲ ಬಸವಣ್ಣನೇ. ಅದರಲ್ಲಿ ಉತ್ತಮವಾದ ಕೊಡ್ತೀನಿ ಅಂತ ಬಂದಮೇಲೆ ಉತ್ತಮವಾದಕ್ಕೆ ಕೊಡಬೇಕು. ಇವತ್ತು ಏನೇ ಒಂದು ತಪ್ಪಿದ್ರು ಅಣ್ಣ ಇವತ್ತಾಗಲಿ ಡಾಕ್ಟ್ರುಗಳು ಯಾರು ಸುಳಿ ಹಿಂಗಡಿಸಲ್ಲ. ಹೌದು, ಇವತ್ತು ಅಲ್ಲಿ ಅವತ್ತಿಂದ ಬೀದ್ದೋರಿಗೆ ಕಟ್ಟಿರೋರು, ಅವತ್ತಿಂದ ಬೀದ್ದೋರಿಗೆ ಕಟ್ಕೊಂಬಂದಿರೋರು ಸುಳಿ ಇರೋ ಓರಿಗೆ ಕಟ್ಟಲ್ಲ. ಇವತ್ತು ಸುಳಿ ಇರೋ ಓರಿಗೆ ಕಟ್ಟಲ್ಲ ಅಂತ ಆದಮೇಲೆ ನಾನು ಇವತ್ತು ಹೇಳ್ತೀನಿ, ಸುಳಿ ನೋಡಿ ಯಾರನ್ನ ಡಾಕ್ಟ್ರು ಕೊಡ್ತಾರೆ ಅಣ್ಣ? ಇಲ್ಲ. ಮತ್ತೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕೊಡಬೇಕು? ಸುಳಿ ಇರೋಂಥ ಓರಿಗಳಿಗೆ ಯಾಕೆ ಕೊಡಬೇಕು? ಒಂಟಿ ಬೀಜ ಇರೋಂಥ ಓರಿಗಳಿಗೆ ಯಾಕೆ ಕೊಡಬೇಕು? ಇವಾಗ ಪಾಪ ಎಲ್ಲ ಒಳ್ಳೇದಿರೋಂಥ ಕಟ್ಟೋರಿಗೆ ನೊಂದ್ಕೊಂಡು ಹೋಗ್ತಾರಣ್ಣ ಜೀವಿಗಳು. ಏನೂ ಇಲ್ದಿರೋಂಥ ಜೀವಿಗಳು ಇದ್ದಾರೆ ಇದರಲ್ಲಿ, ಅದನ್ನೇ ನಂಬ್ಕೊಂಡು ಬಂದು ಆಮೇಲೆ ಇನ್ನೊಂದಣ್ಣ ನಾವು ಹೇಳೋದು ಅವ್ರಿಗೆ ಫೇವರು ಇವ್ರಿಗೆ ಫೇವರು ಅನ್ನೋದು ಒಂದು ಬಿಟ್ಟು ಒಳ್ಳೆ ಓರಿಗೆ ಕೊಡಬೇಕು, ನಿಯತ್ತಿಂದ ಬದುಕಬೇಕು. ನಿಯತ್ತಿಂದ ಅಣ್ಣ ಇವತ್ತು ಅಲ್ಲಿರೋ ಬರೋವರಿಗೆ 3 ಪ್ರೈಸೇ ಇರೋದು, ಅಲ್ಲಿ 30 ಓರಿ ಹೋದ್ರು 3 ಪ್ರೈಸೇ. 30 ಪ್ರೈಸ್ ಕೊಡ್ತಾರೆ. 30 ಪ್ರೈಸ್ ಕೊಡಲ್ಲ, 3 ಪ್ರೈಸೇ ಕೊಡೋದು. ಅಲ್ಲಿನ ತಕ್ಕನಾಗಿ 3 ಪ್ರೈಸೇ ಕೊಡೋದು. ಇವತ್ತು ಇದಕ್ಕೆ 3 ಪ್ರೈಸ್ ಕೊಡ್ತಾರೆ ಅಂತಂದ್ರೆ ಒಳ್ಳೆ ಊರಿಗೆ ಮರ್ಯಾದೆ ಕಳಿಬೇಡ. ಇವತ್ತು ನೀನು ಈ ಬೇರೆ ಏನಾದ್ರು ಮಾಡ್ಕೊಳ್ಳಿ, ಮಾಡ್ಕೊಳ್ರಿ, ಇವತ್ತು ಕಟ್ಟಬೇಕು ಅಂತ ಎಲ್ಲ ಕಟ್ತಾರೆ, ಎಲ್ಲ ಕಟ್ಟೋದಲ್ಲ. ಓರಿ ಸುಳಿ ಇರೋವಂಥ ಓರಿ ಆಗಲಿ, ತಪ್ಪಿ ಇರೋವಂಥ ಓರಿ ಆಗಲಿ, ಇನ್ನೊಂದು ಮಗದೊಂದು ಅಂಥವು ಕೊಡ್ತೀರಾ. ಒಳ್ಳೆ ಕಟ್ಟಿರೋವಂಥವು ಎಲ್ಲ ಹಿಂಗಡಿಸಿ ಎಲ್ಲ ಮಾಡ್ಬೇಕಣ್ಣ. ಇವತ್ತು ಯಾರೋ ಇಲ್ಲ ಹೋಗ್ಲಿ, ನಾವು ಹೇಳೋದು ತಪ್ಪಿರ್ಬೋದು, ಇಲ್ಲ ಯಾರೋ ಅನುಭವಸ್ಥರನ್ನು ಕೇಳೋದು ಇರ್ಬೋದು. ಇವತ್ತು ಅನುಭವಸ್ಥರನ್ನ ಕೇಳೋದಲ್ದಿರೋ ಅದರಲ್ಲೂ ಮೋಸ ಆಗದಿರೋ ಅಂಥದ್ದು ನೋಡ್ಕೊಬೇಕು. ಇಲ್ಲ ಅಂತ ಅಂದರೆ ನನ್ನ ಪ್ರಕಾರ ಕಮಿಟಿಯಿಂದ ಮಾಡಲೇಬಾರ್ದು ಅಣ್ಣ. ಕಮಿಟಿ ಅಂತ ಮಾಡಿದ್ರು 20 ಜೊತೆ ಓರಿ ಸೇರಿದ್ರೆ 20 ಜನಕ್ಕೂ ಪ್ರೈಸ್ ಕೊಟ್ಟರೆ ಎಲ್ಲ ಸಮಾಧಾನ ಆಯ್ತಾರ ಅಣ್ಣ. ಅಣ್ಣ ಪ್ರೈಸ್ ಕೊಡೋಕೆ ಇನ್ನೊಂದು ಹೇಳ್ತೀನಿ, 20 ಜನಕ್ಕೂ ಪ್ರೈಸ್ ಕೊಡೋ ಅಂಥ ಧೀರ ಇಲ್ಲ ಅಣ್ಣ. ಇವತ್ತು ಇವಾಗ ಕಮಿಟಿ ಮಾಡಿದ್ರೆ ತಾನೇ ಕೆಟ್ಟ ಹೆಸರು. ಇವಾಗ ಎಲ್ಲರಿಗೂ ಒಂದೇ ಸತಿ ಪ್ರೈಸ್ ಕೊಟ್ಬಿಟ್ರೆ ಎಲ್ಲರೂ ಸಮಾಧಾನ ಕೊಡ್ತಾರೆ. ಯಾರವ್ರು ಇವತ್ತು 5 ಗ್ರಾಮ್ ಬೇಬಿಲ್ ಕೊಡ್ತಾರೆ. ಇವತ್ತು 4 ಗ್ರಾಮ್ 5 ಗ್ರಾಮ್ ಇದ್ರು ಐನ್ಗುಡಿಲೂ ಕೊಟ್ಟರು. ಇವತ್ತು ಎಲ್ಲ ಊರಿಗೂ ಕೊಡೋವಂಥ ಯಾರಿಗೈತೆ? ಯಾರಿಗೂ ಇಲ್ಲ. ಯಾರಿಗೈತೆ? ಇವಾಗ ಯಾರೋ ಕೊಡೋವಂಥ ದಾನಿಗಳಾಗಲಿ, ಇಲ್ಲ ಕೊಡೋವಂಥ ಉತ್ತೇಜಿಸ ಅಂತ ದಾನಿಗಳಾಗಲಿ ಕೊಡ್ತಾರೆ. ಈಗ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಕೊಡ್ತಾರೆ ಹೊರತು ಇವಾಗ ಎಲ್ಲ ಆ ಥರ ಕೊಡೋಕೆ ಹೋದ್ರೆ ಬರೋಕೆಲ್ಲ ಕೊಡ್ತೀನಿ ಅಂತ ಬರೋಕೋದ್ರೆ ಕೊಡೋರು ಕೊಡಲ್ಲ ಅಣ್ಣ. ಇವತ್ತು ಎಂಥ ಒಂದು ಊರಿನೂ ಕಟ್ಬಿಡ್ತಾರೆ. ಅದಕ್ಕೆ ಇವಾಗ ಎಲ್ಲರಿಗೂ ಕೊಡೋವಂಥ ದಾನಿಗಳು ಯಾರು? ಈಗ ಯಾರೋ ಪುಣ್ಯಾತ್ಮರು ಮಾಡ್ತಾವ್ರೆ, ಮಾಡಲಿ, ಸಂತೋಷ, ಮಾಡಬಾರ್ದು ಅಂತ ನಾವು ಯಾವತ್ತೂ ಅದಕ್ಕೆ ಆಪೋಸಿಷನ್ ಇಲ್ಲ. ಇವತ್ತು ಏನು ಅಂತಂದರೆ ನಮ್ಮ ಉದ್ದೇಶ ಒಂದು ಕೊಡಂಗಿದ್ರೆ
ಅದಕ್ಕೆ ಓರಿಗೆ ತಕ್ಕನಾಗ ಯಾವ ಹಣ ಬಡವರು ಶ್ರೀಮಂತ ನಮಗೆ ಬೇಡ ಅಣ್ಣ. ಒಂದು ಓರಿ ಅಂತ ಅಂದಮೇಲೆ ನಿಯತ್ತ ಕೊಡಬೇಕು. ಅವ್ರು ಎಂಥವ್ರನ ಆಗ್ಲಣ್ಣ, ಅವ್ರು ಕೋಟಿ ಕೋಟಿ ಮಡಗಿರ್ಲಿ ಏನಾನ ಮಾಡಿರ್ಲಿ, ಅವ್ರಿಗೆ ಒಳ್ಳೆ ಊರಿಗೆ ಕೋಟಿ ಕೋಟಿ ಕೊಟ್ಟವ್ರ ಅಂಥವ್ರಿಗೆ ಕೊಡಲಿ. ನಮಗೇನು ಒಳ್ಳೆ ಊರಿಗೆ ಕೊಡಬೇಕು. ಇವತ್ತು ಯಾವುದೋ ಒಂದು ವ್ಯಕ್ತಿಗೆ ವಿಚಾರ ಆಯಿತು, ಇಲ್ಲ ಒಂದು ಮೋಸ ಆಯಿತು, 2 ಸ್ಥಾನದಲ್ಲೂ ಮೋಸ ಆಯಿತು, ಒಂದು ಐನಗುಡಿಲೂ ಮೋಸ ಆಯಿತು, ಒಂದು ಇದರಲ್ಲೂ ಎಲ್ಲಿ ಮೊನ್ನೆ ನಡೆದಂಥ ಕಬ್ಬಾಳ ಜಾತ್ರೆಯಲ್ಲೂ ಮೋಸ ಆಯಿತು. ಇವತ್ತು ಅದರಲ್ಲೂ ಭಾಳ ರೈತರು ನೊಂದ್ಕೊಂಡವ್ರು. ಇವತ್ತು ಅಂಥದ್ರಲ್ಲೂ ಯಾಕೆ ಅಂತಂದ್ರೆ ಅವರು ಅರ್ತ್ಕೊಬೇಕಣ್ಣ. ಇವತ್ತು ಭಾಳ ಪಾಪ ಆಸೆಯಿಂದ ಹೋಗಿರ್ತಾರೆ. ಇವತ್ತು ಯಾವುದೋ ಇದು ಕೀಳಾದಂಥ ಊರಿಗೆ ಕಟ್ಟಿರಲ್ಲ, ನಾವು ಜನಕ್ಕೆ ಮೆಚ್ಚೋ ಅಂಥ ಊರಿಗೆ ಕಟ್ಟಿರ್ತಾರೆ. ಅಂಥ ಊರಿಗೆ ಕೊಡಲಿಲ್ಲ ಅಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಇದರಿಂದ ಹಳ್ಳಿ ಕಾರ್ ಕಟ್ಟೋರ್ಗೆ ಏನಾಗುತ್ತೆ ಗೊತ್ತಣ್ಣ, ಮುಂದೆ ಏನಕ್ಕೂ ಪ್ರೈಸ್ ಒಂದು ಕೊಡಲ್ಲ, ನೀಟಾಗಿ ಯಾವುದೂ ಉದ್ದೇಶ ಮಾತ್ರ ಜಾತ್ರೆಯನ್ನು ನೀಟಾಗಿ ಮಾಡಲ್ಲ ಅಂದರೆ ಜಾತ್ರೆಗೆ ಹೋಗೋದು ಬಿಡ್ತಾರೆ, ಕಮಿಟಿಗೆ ಹಾಕೋದು ಬಿಡ್ತಾರೆ. ಅಣ್ಣ ಮೇನ್ ಉದ್ದೇಶ ಕೆಲವೊಬ್ರು ಕಮಿಟಿಗೆ ಹಾಕ್ಬೇಕು ಅಂದ್ರೆ ಜಾತ್ರೆಗೆ ಬರ್ತಾರೆ. ಹೌದು, ಅಂಥವ್ರು ಬರಲ್ಲ, ಅರ್ಧಕ್ಕರ್ಧ ಬರಲ್ಲ ಅಂತಂದ್ರೆ ಈಗ ದನ ಸೇರಿದ ಜಾತ್ರೆನೇ ಸೇರಲ್ಲಣ್ಣ. ಹೌದು, ಜನ ಇದ್ರೆ ಜಾತ್ರೆ. ಹಂಗಾಗಿ ಜಾತ್ರೆಗೆ ಯಾರು ಬರಲ್ಲ ಜನ. ಆಮೇಲೆ ಈ ಹಳ್ಳಿಗಾರ ಜಾತ್ರೆ ಮಾಡೋಕ್ಕೋಸ್ಕರ ಅಂತಾನೆ ದನ ಕಟ್ಟೋರು ಸುಮಾರು ಜನ ಅವ್ರೆ. ಇವಾಗ ಬೆಲ್ಲ ಇರ್ಬೈ ಇದ್ರೇನೆ ಮುತ್ಕೊಳ್ಳೋದು. ಹೌದು, ಯಾವ್ದೋ ಒಂದು ಇವಾಗ ಬೆಲ್ಲ ಇಲ್ಲ ಅಂದ್ರೆ ಇರ್ಬೈಯಲ್ಲಿ ಮುತ್ಕೋತವೆ. ಮುಸ್ರೆ ಇದ್ರೆ ಅಣ್ಣ, ಒಂದು ಮುಸ್ರೆ ಇದ್ರೇನೆ ನೊಣ ಮುಸ್ರೋದು, ಒಂದು ಮುಸ್ರೆ ಇದ್ರೇನೆ ನೊಣ ಮುಸ್ರೋದು. ಅಂತ ಜಾಗದಲ್ಲಿ ಇವತ್ತು ಹಿಂಗೆಲ್ಲ ಯಾರಾದ್ರೂ ಕೀಳಾಗಿ ನೋಡಿ ಎಲ್ಲ ಇದು ಕೀಳು ಮಟ್ಟದಲ್ಲಿ ನೋಡ್ತಾರೆ ಅಂದ್ರೆ ಇವತ್ತು ಯಾರು ಕೂಡ ಜಾತ್ರೆಗೆ ಬರಲ್ಲ. ಹಂಗಾಗಿ ಜಾತ್ರೆ ಮಾಡೋರು ನನ್ನ ಕಡೆಯಿಂದ ಮನವಿ, ನಮ್ಮ ಹಳ್ಳಿಕರ ರೈತರುಗಳಿಂದ ಮನವಿ, ನಮ್ಮ ಬಡವ ರೈತರುಗಳಿಂದ ಮನವಿ, ಜಾತ್ರೆ ಮಾಡಿ ಕಮಿಟಿ ಮಾಡಿ ಪ್ರೈಸ್ ಕೊಡುವಂಥವ್ರು ದಯವಿಟ್ಟು ಯಾವುದೋ ಅಳತೆ ತೂಗಿ ಪ್ರೈಸ್ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟ. ಅದೊಂದು ಲೈನ್ ಹೇಳ್ಬಿಟ್ಟು ಅಣ್ಣ, ಕೊನೆಯದಾಗಿ ನಾವೇನು ಹೇಳ್ಬೇಕು ಅಂದರೆ ಹಳ್ಳಿಕಾರ್ ಉಳಿಸ್ಬೇಕು, ಬೆಳೆಸ್ಬೇಕು, ಮುಂದುವರಿಸ್ಬೇಕು. ಇದು ಇವತ್ತೇ ತಾತ್ಕಾಲಿಕ ಅಲ್ಲ, 5 ವಾರ ಕಟ್ಟೋರು ಕಟ್ಟಲೇಬೇಡಿ. 1-2 ಕಟ್ಟ್ರಿ, 1-2 ಕಟ್ಟಿ ಮನೆಯಿಂದನೇ ಅಭಿವೃದ್ಧಿ ಮಾಡಿ. ಜನ ಇದ್ದರೆ ಜಾತ್ರೆ, ಜಾತ್ರೆ ಇದ್ದರೆ ದನ, ಆಯಿತಾ? ಫಸ್ಟಿಂದ ದನ ಇದ್ದರೆ ಜನ, ಜನ ಇದ್ದರೆ ಜಾತ್ರೆ. ಕಟ್ ಮಾಡ್ತೀನಿ ಬೇಡ. ದನ ಇದ್ದರೆ ಜನ, ಜನ ಇದ್ದರೆ ಜಾತ್ರೆ. ಹೌದು ಅಣ್ಣ. ಹೀಗಾಗಿ ಬರೋವಂಥ ಜನಗಳು ಜಾತ್ರೆಯಲ್ಲಿ ನೀಟ ಪ್ರೋತ್ಸಾಹ ಮಾಡಿ. ಆಮೇಲೆ ಹಳೆ ಜಾತ್ರೆಗಳು ಈಗ ಕೆಲವೊಂದೆಲ್ಲ ಬರ್ತಾವೆ, ಕಣ್ಮುಂದೆ ಬರ್ತಾವೆ. ಈಗೆಲ್ಲ ಮಾಡ್ತಾ ಇರೋವಂಥವ್ರು ಇದ್ದಾರೆ, ಮಾಡಲಿ. ನಮ್ಗೇನು ಅನಿಸುತ್ತೋ ಅದನ್ನು ನಾವು ಮಾಡ್ತೀವಿ, ನಮಗೇನು ಪ್ರೇರಣೆ ಆಗುತ್ತೋ ಅದನ್ನು ನಾವು ಮಾಡ್ತೀವಿ. ಕಟ್ತಾ ಇದ್ದವ್ರಿಗೆ ಹೊಸಬ್ರು ರೈತರಿಗೆ ನಾವು ಕಟ್ಟಿಸ್ತಾ ಇದ್ದೀವಿ. ನಮ್ಮ ಕೈಲಿ ಏನು ಆಗ್ತದೋ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಒಬ್ಬ ರೈತರಿಗೆ ಒಬ್ಬನ ಗುರುತಿಸಿ, ಅವ್ನಿಗೆ ಆಸೆ ಇದ್ದರೆ ಅವ್ನಿಗೆ ಮಾಡಿಸಿ, ಅವನ್ನ ಅಭಿವೃದ್ಧಿ ಮಾಡಿ. ನೀವು ಅಭಿವೃದ್ಧಿಯಾಗಿ ಹಳ್ಳಿಕಾರನ್ನ ಬೆಳೆಸಿ. ಹಳ್ಳಿಕಾರು ನಾಟಿ ದನ ಅಂತ ಹೊಡೆದಾಡಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಎಲ್ಲ ರೈತರು ಒಂದೇ, ಇದರಲ್ಲಿ ಇಂಗಿಡಿಸ್ಬೇಡ್ರಿ. ಆಗಿನ ಕಾಲದವ್ರು ಯಾವುದೇ ಜನರಿಗೆ ಯಾವುದೇ ಥರದ ಮೀಡಿಯಾ ಏನೂ ಇಲ್ದೇ, ಅವತ್ತಿಂದನೂ ಮೀಡಿಯಾ ಗಿಡಿಯಾ ಏನು ಪಬ್ಲಿಸಿಟಿ ಇಲ್ದೇ ಅವತ್ತಿಂದ ಒಂದುಗೂಡವ್ರೆ. ಅವತ್ತಿಂದ ಎಲ್ಲ ಒಗ್ಗಟ್ಟಲ್ಲೇ ಇದ್ದಾರೆ. ಇವತ್ತು ಮೀಡಿಯಾ ಬಂದ ಮೇಲೆ ಪ್ರಚಾರ ಆಗ್ತಿದೆ, ಇವತ್ತು ಎಲ್ಲರಿಗೂ ಅನುಕೂಲ ಆಗ್ತಿದೆ. ಅದನ್ನು ದುರಭ್ಯಾಸ ಮಾಡ್ಕೊಬೇಡಿ, ದುರ್ಬಳಕೆ ಮಾಡ್ಕೊಬೇಡಿ. ನೀವು ಯಾವುದೇ ಥರದ ಇವ್ರು ಬಂದರೆ ಅವ್ರ ಮೇಲೆ ಹೇಳೋದು, ಅವ್ರು ಬಂದರೆ ಇವ್ರ ಮೇಲೆ ಹೇಳೋದು, ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಬೈಯೋದು, ಇವ್ರ ಮೇಲೆ ಇವ್ರು ಬೈಯೋದು, ಇದನ್ನು ಬೈಕೊಂಡು ಇದನ್ನು ಕಡೆಗಣಿಸ್ಬೇಡಿ. ಯಾವ ವಿಷಯ ಮಾತಾಡಬೇಕೋ ಆ ವಿಷಯ ಮಾತಾಡಿ, ಆ ವಿಷಯನ ಪ್ರಚಾರ ಮಾಡಿ. ಯಾವ ವಿಷಯನ ಇದು ಮಾಡಬೇಕೋ ಆ ವಿಷಯನ ಪಬ್ಲಿಸಿಟಿ ಮಾಡಿ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಇವ್ರು ಬೈಯೋದು, ಇವ್ರ ಮೇಲೆ ಅವ್ರು ಬೈಯೋದು ಹಂಗಿದ್ರೆ ಅದಕ್ಕೆ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ನೀವು ಬೈಗಾಡ್ಕೊಳ್ಳಿ. ಹೊರತು ಇದನ್ನು ಮುಂದಿಕ್ಕೊಂಡು ಇವ್ರಿಗೆ ಬೈದು ಇವ್ರಿಗೆ ಮಾಡ್ತೀವಿ. ದನ ಮುಂದೆ ಇಟ್ಕೊಂಡು ಯಾರೇ ಒಬ್ರಿಗೆ ಬೈಬೇಡ್ರಿ, ಯಾರೇ ಒಬ್ರು ಕೀಳು ಮಾಡಬೇಡ್ರಿ, ಯಾರೇ ಒಬ್ರಿಗೆ ಮೇಲ್ ಮಾಡಿಬಿಡ್ರಿ. ಇದನ್ನು ಪಕ್ಕದಲ್ಲಿ ಮಡಿಕೊಂಡು ಏನು ಮಾತಾಡಬೇಕು, ಇದಕ್ಕೇನು ಸವಲತ್ತು ಕೊಡಬೇಕು, ಇದಕ್ಕೇನು ಅನುಕೂಲನ ಅದನ್ನು ಮಾತಾಡಿ. ಹೊರತು ಯಾವುದೇ ರೀತಿ ಕೆಟ್ಟ ಮಾತುಗಳಾಗಲಿ, ಕೆಟ್ಟ ಭಾಷೆಗಳಾಗಲಿ, ಇವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಇವ್ರ ವೈಯಕ್ತಿಕ ಮಾತಾಡೋದೇ ಇದೆ. ಹೊರತು ನಮ್ಮ ಹಳ್ಳಿಕಾರ ಬಗ್ಗೆ ಬೆಳೆಸೋ ಅಂಥದ್ದಾಗಲಿ ಏನಂತ ಏನೂ ಇಲ್ಲ ಈ ನಡುವೆ. ಹೌದು, ಕರೆಕ್ಟು. ಅದನ್ನು ಬಿಟ್ಟು ಇದ್ರ ಬಗ್ಗೆ ಜ್ಞಾನ ಕೊಡಿ. ಅಂದವ್ರು ಇವತ್ತು ದೊಡ್ಡವರಾಗ್ಬಿಡಲ್ಲ, ಅನ್ಸ್ಕೊಂಡವ್ರು ಇವತ್ತು ಚಿಕ್ಕವ್ರಾಗ್ಬಿಡಲ್ಲ. ಅದರಿಂದ ಇದನ್ನು ಬೆಳೆಸೋ ಮೈಂಡ್ ಇಕ್ಕಳಿ. ಹೊರತು ಇದ್ರ ಬಗ್ಗೆ ಇದ್ರನ್ನ ಪಕ್ಕದಲ್ಲಿ ಇಕ್ಕೊಂಡು ನೀವು ವೈಯಕ್ತಿಕ ಮಾತಾಡಬೇಡ್ರಿ ಅನ್ನೋದು ನನ್ನ ಇಚ್ಛೆ. ಅಣ್ಣ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡುತ್ತೆ. ಧನ್ಯವಾದಗಳು. ಧನ್ಯವಾದಗಳು.